ವೀಕ್ಷಕರೇ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಗಾಳಿಯಲ್ಲಿ ಗುಂಡು ಹಾರಿಸಿ ಮತ್ತೊಮ್ಮೆ ಹಿಟ್ ಅಂಡ್ ರನ್ ಮಾಡ್ತಾ ಇದ್ದಾರಾ ಕುಮಾರಣ್ಣ. ವಿಧಾನಸೌಧದಲ್ಲಿ ಸಿಕ್ಕ ರೊಕ್ಕಕ್ಕೂ ಬಿಎಸ್ವೈಗೂ ಸಂಬಂಧ ಇದೆ ಅಂತ ಹೇಳೋದ್ರ ಮೂಲಕ ಫಾರಿನ್ಗೆ ಹಾರು ಹೋದ್ರೆ ಅದನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋರಾದ್ರು ಯಾರು? ಈ ಹಿಂದೆ ಮಾಡಿದಂತಹ ಹಲವಾರು ಆರೋಪಗಳಲ್ಲಿ ಈ ಕುಮಾರಸ್ವಾಮಿ ಅವರು ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿ ಅವರು ಮಾತನಾಡುವಂತಹ ಮಾತಿನಲ್ಲಿ ಅರ್ಥ ಇದೆಯಾ ಇಲ್ವಾ? ಈ ಹಿಂದೆ ಸಿದ್ದರಾಮಯ್ಯನವರು ಸತ್ಯ ಹರಿಶ್ಚಂದ್ರನ್ ತರ ಮಾತಾಡ್ತಾರೆ, ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನೂ ಮಾಡೋದಿಲ್ಲ ಅಂತ ಅವರೇ ಬಹಿರಂಗವಾಗಿ ಸವಾಲು ಹಾಕಿದ್ರು. ಒಟ್ಟಾರೆ ಈಗ ಬಿಎಸ್ವೈ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್, ತದನಂತರ ಈಗೇನ್ ಮಾಡ್ತಾರೆ ಅನ್ನೋದರ ಮುಂದಿನ ಬೆಳವಣಿಗೆ. ಎಸ್ ವೀಕ್ಷಕರೇ, ಕುಮಾರಸ್ವಾಮಿ ಅವರು ಸಿಕ್ಕಾಪಟ್ಟೆ ಅಲಿಗೇಷನ್ ಮಾಡ್ತಾರೆ, ಪ್ರತಿಯೊಬ್ಬರ ಮೇಲೂ ಆರೋಪ ಮಾಡ್ತಾರೆ, ವಾಚ್ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಯಾವಾಗ ಲ್ಯಾಂಬರ್ಗಿನಿ ಕಾರ್ನ ಪ್ರಸ್ತಾಪ ಆಗುತ್ತೋ ಸುಮ್ಮನಾಗ್ತಾರೆ. ಮತ್ತೊಂದು ಕಡೆ ಕೆಪಿಎಸ್ಸಿ ವಿದ್ಯಾರ್ಥಿಗಳ ಪರವಾಗಿ ಅಥವಾ ಅಭ್ಯರ್ಥಿಗಳ ಪರವಾಗಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀನಿ ಅಂತಾರೆ, ಆಮೇಲೆ ಕಣ್ಮರೆ ಆಗ್ತಾರೆ. ರಾಜ್ಯ ಪ್ರವಾಸ ಮಾಡ್ತೀನಿ ಅಂತಾರೆ, ಆಮೇಲೆ ನವೆಂಬರ್ನಿಂದ ಜಾಗ್ವಾರ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಕೆ ಕೊಡ್ತಾರೆ. ಮತ್ತೊಂದು ಕಡೆ ಉತ್ತರ ಪ್ರದೇಶ ಪಂಜಾಬ್ ಚುನಾವಣೆಗೆ ದುಡ್ಡು ಹೊಂದಿಸ್ಕೊಳ್ತಾ ಇದ್ದಾರೆ ಸ್ಟೀಲ್ ಬ್ರಿಡ್ಜ್ಗಾಗಿ ಅಂತ, ಸ್ಟೀಲ್ ಬ್ರಿಡ್ಜ್ ಮೂಲಕ ಅಂತಾರೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಮುಂದುವರಿಯಲ್ಲ. ಈಗ ಹೊಸ ಆರೋಪ ಮಾಡ್ತಾ ಇದ್ದಾರೆ, ವಿಧಾನಸೌಧದಲ್ಲಿ ಸಿಕ್ಕಂತಹ ಕೋಟಿ ಕೋಟಿ ಹಣದ ರೂವಾರಿ ಯಡಿಯೂರಪ್ಪನವರು ಅಂತ. ಆದ್ರೆ ಈಗ ಕುಮಾರಸ್ವಾಮಿ ಅವರು ಇಲ್ಲ, ಫಾರಿನ್ಗೆ ಹೋಗಿದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿ ಅವರು ಒಂಥರ ಹಿಟ್ ಅಂಡ್ ರನ್ ಕೇಸ ಅಂತ, ಯೂ ಟರ್ನ್ ಕೇಸ ಅನ್ನುವಂತಹ ಒಂದು ಅಭಿಪ್ರಾಯ ಜನರಲ್ಲಿ ಮೂಡ್ತಾ ಇದೆ. ಇದರ ಬಗ್ಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಹೊತ್ತಿನ ವಿಶೇಷ ಡಿಟೆಕ್ಟಿವ್ ಕುಮಾರಸ್ವಾಮಿ. ರಾಜ್ಯದಲ್ಲೀಗ ಗುದ್ದೋಡು ಗುದ್ದಾಟ, ಎಚ್ಡಿಕೆ ಬಿಎಸ್ವೈ ನಡುವೆ ತಿಕ್ಕಾಟ. ರಾಜ್ಯ ರಾಜಕಾರಣದಲ್ಲೀಗ ಗುದ್ದೋಡು ಗುದ್ದಾಟ ಮತ್ತೆ ಸದ್ದು ಮಾಡ್ತಿದೆ. ಅಷ್ಟೊಂದು ಸದ್ದು ಮಾಡೋದಕ್ಕೆ ಕಾರಣ ಅದು ಕುಮಾರಣ್ಣನವರ ಹಿಟ್ ಅಂಡ್ ರನ್ ಬಾಂಬ್. ಎಚ್ಡಿಕೆ ಬಾಂಬ್ ಹಾಕಿದ್ರೆ ಬ್ಲಾಸ್ಟ್ ಆಗಿದ್ದು ಇದೆ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಟುಸ್ ಆಗಿದ್ದೇ ಹೆಚ್ಚು. ಈಗ ಸುದ್ದಿಯಾಗಿರೋದು ಹಳೆ ದೋಸ್ತಿ ಬಿಎಸ್ವೈ ವಿರುದ್ಧದ ಅಸ್ತ್ರ. ನಿನ್ನೆಯಷ್ಟೇ ಹಾಸನದಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ತಮ್ಮ ಬುಟ್ಟಿಯಿಂದ ಮತ್ತೊಂದು ಹಾವನ್ನ ಬಿಟ್ಟಿದ್ದಾರೆ. ವಿಧಾನಸೌಧದಲ್ಲಿ ವಕೀಲರೊಬ್ಬರಿಂದ ಸಿಕ್ಕ 1,97,00,000 ಹಣದ ಬಗ್ಗೆ ಬಿಎಸ್ವೈಗೆ ಮಾಹಿತಿ ಇದೆ, ಅವರನ್ನೇ ಕೇಳಿ ಅಂತೇಳಿದ್ದಾರೆ. ವಿಧಾನಸೌಧ ಮತ್ತು ಕೆಂಪ್ ಬಿಲ್ಡಿಂಗ್ ಮಧ್ಯದಲ್ಲಿ ಸೀಸ್ ಆಯ್ತಲ್ಲ ಅಮೌಂಟ್, ಆ ದುಡ್ಡು ಯಾರಿಗೆ ಹೋಗ್ತಾ ಇತ್ತು, ಎಲ್ಲಿಂದ ಬಂತು, ಎಲ್ಲಿ ಹೋಗ್ತಾ ಇತ್ತು, ಈ ರಾಜ್ಯದಲ್ಲಿ ಎಲ್ಲರಿಗಿಂತಲೂ ಅದರ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು ಯಡಿಯೂರಪ್ಪನವ್ರಿಗೇನೆ. ಯಡಿಯೂರಪ್ಪನ ಹತ್ರ ಸ್ಪಷ್ಟವಾದ ಮಾಹಿತಿ ಇದೆ ನನ್ನಲ್ಲಿರ್ತಕ್ಕಂಥ ಮಾಹಿತಿ ಪ್ರಕಾರ. ದಳಪತಿಯದ್ದು ಯಾವಾಗಲೂ ಗಾಳಿಯಲ್ಲಿ ಗುಂಡು. ಎಚ್ಡಿಕೆ ವಿರುದ್ಧ ತಿರುಗಿ ಬಿದ್ದ ಬಿಜೆಪಿ ದಂಡು. ಇನ್ನು ಎಚ್ಡಿಕೆ ಆರೋಪಕ್ಕೆ ಬಿಜೆಪಿ ಗರಂ ಆಗಿದೆ. ಎಚ್ಡಿಕೆ ಯಾವಾಗ್ಲೂ ತಮ್ಮ ಬುಟ್ಟಿಯಿಂದ ಹಲ್ಲು ಕಿತ್ತ ಹಾವನ್ನೇ ಬಿಡ್ತಾರಷ್ಟೇ, ಅವರ ಬಳಿ ದಾಖಲೆಯೂ ಇರಲ್ಲ, ಕಡೆಗೆ ಪಲಾಯನ ಮಾಡ್ತಾರೆ ಅಂತ ಬಿಜೆಪಿ ಕಿಡಿಕಾರಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಎಸ್ವೈ, ಎಚ್ಡಿಕೆ ಆರೋಪದ ಬಗ್ಗೆ ಉನ್ನತ ಮಟ್ಟದ ತನಿಖೆಯಾಗ್ಲಿ, ಸತ್ಯಾಂಶ ಹೊರಬರಲಿ ಅಂತ ಹೇಳಿದ್ದಾರೆ. ಅಲ್ಲದೆ ಸಿಟಿ ರವಿ, ಶೋಭಾ ಕರಂದ್ಲಾಜೆ ಕೂಡ ಎಚ್ಡಿಕೆಯದ್ದು ಹಿಟ್ ಅಂಡ್ ರನ್ ಕೇಸ್ ಅಂತ ಕಿಡಿಕಾರಿದ್ದಾರೆ. ತನಿಖೆ ಆದಮೇಲೆ ಎಲ್ಲ ಸತ್ಯ ಸಂಗತಿಗಳು ಹೊರಬರುತ್ತೆ. ಅವ್ರು ಹೇಳಿಕೆ ಕೊಟ್ಟೋದಕ್ಕೆಲ್ಲ ನಾವು ಉತ್ತರ ಕೊಡಬೇಕು ಅಂತೇನಿಲ್ಲ. ತನಿಖೆ ಆದಮೇಲೆ ಸತ್ಯ ಏನಂತ ಜನರಿಗೆ, ರಾಜ್ಯದ 6.5 ಕೋಟಿ ಜನರಿಗೆ ಗೊತ್ತಾಗುತ್ತೆ. ಕ್ಷುಲ್ಲಕ ಆರೋಪಗಳನ್ನು ಹೊರಿಸುವುದನ್ನ, ಚೀಪ್ ಪೊಲಿಟಿಕ್ಸ್ ಮಾಡುವುದನ್ನ, ಪ್ರಚಾರಕ್ಕಾಗಿ ಪೊಲಿಟಿಕ್ಸ್ ಮಾಡುವುದನ್ನ ತಕ್ಷಣ ಯಾವುದೇ ಮುಖಂಡರು ಅವ್ರು ಯಾರಿಗೂ ಶೋಭೆ ತರುವುದಿಲ್ಲ. ಬೆಂಗಳೂರಲ್ಲಿ ನಡೀತಾ ಇರುವಂತಹ ಎಲ್ಲ ವ್ಯವಹಾರಗಳು ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಗೆ ಗೊತ್ತಿದೆ. ಸುಮ್ಮನೆ ಹಿಟ್ ಅಂಡ್ ರನ್ ಕೆಲಸ ಮಾಡೋದು, ಸಂಶಯ ಹುಟ್ಟಿಸೋದು, ಹಲವಾರು ಪ್ರಕರಣಗಳಲ್ಲಿ ಹೀಗೆ ಹೇಳಿ ದೊಡ್ಡ ದೊಡ್ಡ ಫೈಲನ್ನು ಹೊರಿಸ್ಕೊಂಡು ಬಂದು ಏನೂ ಮಾತಾಡದೆ ವಾಪಸ್ ಹೋಗಿದ್ದಾರೆ. ಡಮ್ಮನ ಅನ್ನತ್ತೆ ಅಂತ ಪಟಾಕಿ ಅಂದ್ರೆ ಇದು ಟುಸು ಅನ್ಲಿಲ್ವಲ್ಲ ಮಾರೆ ಅಂತ ಹೇಳಿದ್ದಾರೆ. ಹಂಗಾಗಬಾರ್ದು. ಇದೆಲ್ಲದರ ನಡುವೆ ವಿಧಾನಸೌಧದ ಬಳಿ ಕಾರಿನಲ್ಲಿ ಸಿಕ್ಕ 1,97,00,000 ಹಣದ ರಹಸ್ಯದ ಬಗ್ಗೆ ಸಾಕಷ್ಟು ಕುತೂಹಲವಿದ್ದು, ಅದರಲ್ಲೂ ಎಚ್ಡಿಕೆ ಮಾಡಿದ ಆರೋಪದಲ್ಲಿ ಸತ್ಯಾಂಶವಿದೆಯಾ? ಬಿಎಸ್ವೈಗೂ ಆ ಹಣಕ್ಕೂ ಸಂಬಂಧ ಇದೆಯಾ? ಎಚ್ಡಿಕೆಯದ್ದು ಕೇವಲ ಗಾಳಿಯಲ್ಲಿ ಗುಂಡು ಹಾರಿಸುವ ಯತ್ನಾನ ಎಂಬಿತ್ಯಾದಿ ಪ್ರಶ್ನೆಗಳು ಹರಿದಾಡ್ತಿವೆ. ಒಟ್ನಲ್ಲಿ ದಳಪತಿಯ ಬತ್ತಳಿಕೆ ಅಸ್ತ್ರ ಟುಸ್ಸೋ ಅಥವಾ ಯಶಸ್ಸೋ ಅನ್ನೋದಕ್ಕೆ ಸದ್ಯ ಅಮೆರಿಕ ಪ್ರವಾಸದಲ್ಲಿರುವ ಎಚ್ಡಿಕೆಯೇ ಉತ್ತರಿಸಬೇಕಿದ್ದು, ಬಿಎಸ್ವೈ ಕುಮಾರಣ್ಣನ ನಡುವೆ ಇನ್ನೊಂದು ವಾರ್ ಶುರುವಾಗುತ್ತಾ, ಎಲ್ಲ ತಣ್ಣಗಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.
ಇನ್ನು ವೀಕ್ಷಕರ, ಈ ವಿಚಾರದ ಕುರಿತಂತೆ ನಾವು ಚರ್ಚೆ ಮಾಡ್ತೀವಿ. ಆದ್ರೆ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು ಅಥವಾ ಹೈ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇರೋದು ಬಿಡಿಎ ಕಚೇರಿ ಆವರಣದಲ್ಲಿ ಮಂಗಳ ಆತ್ಮಹತ್ಯೆ ಯತ್ನ ಪ್ರಕರಣ. ಮಂಗಳಾಗೆ 25 ಲಕ್ಷ ಚೆಕ್ ನೀಡಿದ್ದಾರೆ ಬಿಡಿಎ ಆಯುಕ್ತ ರಾಜ್ಕುಮಾರ್ ಖತ್ರಿ. ಉಳಿದ ಹಣವನ್ನ ಶುಕ್ರವಾರ ನೀಡ್ತೇನೆ ಅಂತ ಬಿಡಿಎ ಅಧಿಕಾರಿಗಳು ಹೇಳಿದ್ದಾರೆ. ಮಂಜುಳಾಗೆ 3 ಕೋಟಿ ಹಣ ಪರಿಹಾರ ನೀಡಬೇಕಾಗಿದೆ ಬಿಡಿಎ. ಮಂಗಳ ಪುತ್ರ ಕಾರ್ತಿಕ್ಗೆ ಈ ಚೆಕ್ ವಿತರಣೆ ಮಾಡಲಾಗಿದೆ. ಉಳಿದ ಸಂತ್ರಸ್ತರಿಗೆ ಈ ತಿಂಗಳಾಂತ್ಯಕ್ಕೆ ಚೆಕ್ ಅನ್ನ ನೀಡುತ್ತಂತೆ ಬಿಡಿಎ. ಈ ಹಿನ್ನೆಲೆಯಲ್ಲಿ ಸತ್ಯಾಗ್ರಹ ಕುಳಿತುಕೊಂಡಿದ್ದಂತಹ ಶಾಸಕ ಗೋಪಾಲಯ್ಯ ಅವರು ತಮ್ಮ ಉಪವಾಸ ಸತ್ಯಾಗ್ರಹವನ್ನ ಕೊನೆಗೊಳಿಸಿದ್ದಾರೆ. ಇನ್ನು ಬೆಳಗ್ಗೆಯಿಂದಲೂ ಶಾಸಕ ಗೋಪಾಲಯ್ಯ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇತ್ತು. ಪ್ರತಿಭಟನಾ ಸ್ಥಳಕ್ಕೆ ಬಿಡಿಎ ಆಯುಕ್ತ ಖತ್ರಿ ಆಗಮಿಸಬೇಕು ಮತ್ತು ಪರಿಹಾರ ಒದಗಿಸಬೇಕು ಅನ್ನೋದು ಆಗ್ರಹ ಆಗಿತ್ತು. ಭೂಮಿ ಕಳೆದುಕೊಂಡವರಿಗೆ 1 ತಿಂಗಳಲ್ಲಿ ಪರಿಹಾರ ವಿತರಣೆ ಮಾಡ್ತೀವಿ ಅಂತ ಖತ್ರಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಆಲ್ ರೈಟ್, ಎಸ್, ಬಿಡಿಎ ಹತ್ರ ಹಣ ಇಲ್ಲ, ಆದ್ರೆ ಗ್ಲೋಬಲ್ ಟೆಂಡರ್ ಜಾಗತಿಕ ಗುತ್ತಿಗೆಯನ್ನ ಕರೆದು ಅವರು ಈ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ದುಡ್ಡು ಕೊಡ್ತಾ ಇಲ್ಲ ಅಂತ ಜನ ಉಪವಾಸ ಸತ್ಯಾಗ್ರಹ ಮತ್ತು ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಬಿಡಿಎ ಹತ್ರ ಹಣ ಇಲ್ಲ, ಆದ್ರೆ ಸ್ಟೀಲ್ ಬ್ರಿಡ್ಜ್ ಮಾತ್ರ ಮಾಡುತ್ತಂತೆ. ಅದು ಪಕ್ಕಕ್ಕಿಟ್ಟು ಇವತ್ತಿನ ಸಬ್ಜೆಕ್ಟ್ಗೆ ನಾವು ಬರೋದಾದ್ರೆ, ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾರೆ, ಆಮೇಲೆ ಅಡ್ರೆಸ್ಗೆ ಇಲ್ದಂಗೆ ಹೋಗ್ಬಿಡ್ತಾರೆ. ಜಾಗ್ವಾರ್ ಶುರು ಮಾಡ್ತೀನಿ ಅಂತಾರೆ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಆರೋಪ ಮಾಡಿ ಸುಮ್ಮನೆ ಹೋದ್ರೆ ಜನ ಏನ್ ಅಂದ್ಕೊಳ್ಬೇಕು? ಇವ್ರಿಗೊಂದು ಬದ್ಧತೆ ಇದೆ ಅನ್ಕೋಬೇಕು, ಇಲ್ಲ ಅನ್ಕೋಬೇಕು? ಹಾಗಾದ್ರೆ ಕುಮಾರಸ್ವಾಮಿ ಅವರು ಹೇಳುವಂತಹ ಪ್ರತಿಯೊಂದು ಮಾತನ್ನ ಸೀರಿಯಸ್ ಆಗಿ ಪರಿಗಣಿಸಬೇಕು ಅಥವಾ ಇದೊಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಬಿಟ್ಬಿಡ್ಬೇಕು? ಈ ಒಂದು ಡೈಲಾಮಾದಲ್ಲಿ ಈ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದೀವಿ. ಈ ಕಾರ್ಯಕ್ರಮದಕ್ಕೆ ಭಾಗವಹಿಸೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಈ ಭಾನುವಾರ ಪತ್ರಿಕೆಯ ಸಂಪಾದಕರು, ರಾಜಕೀಯ ವಿಶ್ಲೇಷಕರು ಆದಂತಹ ಮಹದೇವ್ ಪ್ರಕಾಶ್ ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯ ನಾಯಕರಾದಂತಹ ಬೇಲೂರು ಗೋಪಾಲಕೃಷ್ಣ ಅವರು, ಸರ್ ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ವಕ್ತಾರರು ನಾಯಕರು ಗಂಗಾಧರ್ ಮೂರ್ತಿ, ತಮಗೂ ಕೂಡ ಸ್ವಾಗತ. ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಆರ್ ವಿ ವೆಂಕಟೇಶ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹದೇವ್ ಪ್ರಕಾಶ್ ಸರ್, ಕುಮಾರಸ್ವಾಮಿ ದಿ ಡಿಟೆಕ್ಟಿವ್, ಕುಮಾರಸ್ವಾಮಿ ದಿ ಸಿಬಿಐ, ಕುಮಾರಸ್ವಾಮಿ ಯು ಟರ್ನ್, ಕುಮಾರಸ್ವಾಮಿ ಹಿಟ್ ಅಂಡ್ ರನ್, ಬಹಳ ಕಾರ್ಯಕ್ರಮಗಳನ್ನ ಮಾಡಿದೀವಿ. ಪ್ರತಿ ಸಲ ಯಾಕೆ ಮಾಡ್ತೀವಿ ಅಂದ್ರೆ, ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ, ಆಮೇಲೆ ಮಂಗ್ಮಯ ಆಗ್ತಾರೆ. ಅದನ್ನ ಒಂದು ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗೋದಕ್ಕೆ ಅವ್ರ ಕೈಲಿ ಆಗದೇ ಇಲ್ಲ ಅಂತ. ಅಂದರೆ ಏನೋ ಒಂದು ಹೇಳಿಕೆ ಕೊಡೋದು, ಆಮೇಲೆ ನುಣ್ಸ್ಕೊಂಡು ಪರಾರಿ ಆಗುವಂತಹ HD ಕುಮಾರಸ್ವಾಮಿ ಅವರ ಹೇಳಿಕೆಗೆ ಕಿಮ್ಮತ್ತಿಲ್ವಾ ಹಂಗಾದ್ರೆ? ರಾಧಾ ಅವರೇ, ಕುಮಾರಸ್ವಾಮಿ ಅವರು ಒಬ್ಬ ಯುವ ಜನತಾ ದಳದ ಅಧ್ಯಕ್ಷ ಅಲ್ಲ, ಅಥವಾ ಯಾವುದೋ ಒಂದು ಜಿಲ್ಲೆಯ ಅಧ್ಯಕ್ಷ ಅಲ್ಲ. ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ. ಮತ್ತು ಅವರು ಇವತ್ತು ರಾಜ್ಯ ಜಾತ್ಯತೀತ ಜನತಾದಳದ ಅಧ್ಯಕ್ಷರು. ಅಂದರೆ ನಾನು ಯಾಕೆ ಇದನ್ನೆಲ್ಲ ಹೇಳಿದೆ ಅಂತಂದರೆ, ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಅವರು. ಅವರ ತಂದೆ ದೇವೇಗೌಡರು ಕಾವೇರಿ ವಿವಾದ ಬಂದಾಗ ಅವರು ಎಷ್ಟು ಜಾಣ್ಮೆ ಅಂದರೆ ಅಲ್ಲಿ ಯಾವ ಕಪಟ ಇಲ್ಲ, ವಂಚನೆ ಇಲ್ಲ, ಮೋಸ ಇಲ್ಲ. ಆ ಇಶ್ಯೂನ ಬಗೆಹರಿಸಬೇಕು, ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ಆಗೋದನ್ನು ತಪ್ಪಿಸ್ಬೇಕು, ಕರ್ನಾಟಕದ ಜನರ ಹಿತವನ್ನು ರಕ್ಷಣೆ ಮಾಡಬೇಕು, ರೈತರ ಹಿತವನ್ನು. ಅಂದರೆ ದೇವೇಗೌಡರು ಒಬ್ಬ, ನಾನಿಲ್ಲಿ ಕಂಪ್ಯಾರಿಸನ್ನ ದೇವೇಗೌಡರಿಗೆ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ, ದೇವೇಗೌಡರು ಒಬ್ಬ ಮಹಾ ಮುತ್ಸದ್ದಿಯ ರೀತಿಯೊಳಗೆ ಅವ್ರಿಗೆ ಎಷ್ಟು ಸೆನ್ಸಿಬಲ್ ಆಗಿ ರಾಕೇಶ್ ಕೂಡ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಹೌದು, ರಾಕೇಶ್ ನಿಧನ ಹೊಂದಿದಾಗ ಸಿದ್ದರಾಮಯ್ಯನವ್ರ ಮನೆಗೆ ಹೋದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಅಧಿಕಾರ ಸ್ವೀಕರಿಸಿದಾಗ ದೇವೇಗೌಡರ ಮನೆಗೆ ಹೋಗಿ ಕೃತಜ್ಞತೆಯನ್ನು ಸಲ್ಲಿಸಲಿಲ್ಲ, ಫೋಟೋ ಕಿತ್ತಾಕಿದ್ರು. ಫೋಟೋ ಕಿತ್ತಾಕಿದ್ರು. ಅಂಥದ್ದೆಲ್ಲ ಇದ್ರು. ಅವೆಲ್ಲವನ್ನ ನುಂಗ್ಕೊಂಡು ಅವನ ಮಗ, ಸಿದ್ದರಾಮಯ್ಯನವರ ಮಗ ನಿಧನ ಹೊಂದಿದ್ದಾನೆ, ಈಗ ನಾನು ಅವರಿಗೆ ಅನುಕಂಪ ವ್ಯಕ್ತಪಡಿಸಬೇಕು ಅಂತ ಹೋಗಿ ಮಾತಾಡಿ ಬಂದರು. ಕಾವೇರಿ ವಿವಾದ ಇದಾದಾಗ ಸಿದ್ದರಾಮಯ್ಯನವರು ದೇವೇಗೌಡರ ಮನೆಗೆ ಹೋದರು. ಇದು ಒಬ್ಬ ಮುತ್ಸದ್ದಿಯ ನಡೆ ಅದು. ಆಮೇಲೆ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರು. ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು ಒಂದು ರೀತಿ ಸಂಚಲನವನ್ನು ಸೃಷ್ಟಿ ಮಾಡಿದ್ರು. ಇದು ದೇವೇಗೌಡರು. ಇವರ ಮಗ ಕುಮಾರಸ್ವಾಮಿ ಅವರು, ಅವರಿಗೆ ರಾಮನಗರದಲ್ಲಿ ಚುನಾವಣೆಗೆ ನಿಲ್ತಾರೆ. ರಾಮನಗರ ಬಿಟ್ಟು ಅದನ್ನು ರಿಸೈನ್ ಮಾಡಿಬಿಟ್ಟು MP ಹೋಗ್ತಾರೆ. ಆಮೇಲೆ ತಿರ್ಗಾ MP ರಿಸೈನ್ ಮಾಡ್ತಾರೆ, MLA ಬರ್ತೀನಿ ಅಂತಾರೆ. ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಎಲೆಕ್ಷನ್ ನಿಲ್ತಾರೆ, ಅಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತಾರೆ. ಈಗ ಇನ್ನೊಂದು ಸಾಹಸ ಮಾಡ್ತಾವ್ರೆ, ನಾನು ಹುಬ್ಬಳ್ಳಿಗೆ ಹೋಗ್ಬಿಟ್ಟು ಜಗದೀಶ್ ಶೆಟ್ಟರ್ ವಿರುದ್ಧ ನಿಲ್ತೀನಿ ಅಂತ. ಅಂದರೆ ಒಬ್ಬ ರಾಜಕಾರಣಿಗೆ ಕನ್ಸಿಸ್ಟೆನ್ಸಿ ಅನ್ನೋದು ಇಲ್ಲದೆ ಹೋದರೆ ಹಿ ಕೆನಾಟ್ ಅಚೀವ್ ಎನಿಥಿಂಗ್.
ನಾನೀಗ ಸಬ್ಜೆಕ್ಟ್ ಬರ್ತೀನಿ. ಯಾಕೆ ಇದಿಷ್ಟು ಬ್ಯಾಕ್ಗ್ರೌಂಡ್ ಹೇಳಿದೆ ಅಂದರೆ, ಒಬ್ಬ ಜನನಾಯಕನಿಗೆ, ಒಬ್ಬ ಮುಖ್ಯಮಂತ್ರಿ ಸ್ಥಾನಕ್ಕೇರಿದಂತಹ ಒಬ್ಬ ವ್ಯಕ್ತಿಗೆ ಆಡುವ ಮಾತು, ಒಂದು ಗಾದೆ ಮಾತಿದೆ, ಆಡಿದ ಮಾತು ಯಜಮಾನ, ಆಡದ ಮಾತು ಗುಲಾಮ ಅಂತ. ನಾವು ಈ ಮಾತನ್ನು ಆಡದೇ ಇದ್ರೆ ಅದು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ, ಮಾತಾಡ್ಬಿಟ್ರೆ ಅದು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಯಡಿಯೂರಪ್ಪನವರ ಬಗ್ಗೆ ಅವ್ರು ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು, ಆ ಅಭಿಪ್ರಾಯ ಚೈಲ್ಡಿಶ್. ಒಬ್ಬ ಬಾಲಿಶ ಅಂದ್ರೆ ನಾ ಹೇಳದ್ದಲ್ಲ, ಅವರು ಯುವ ಜನತಾ ದಳದ ಅಧ್ಯಕ್ಷ ಅಲ್ಲ, ಅವರು ಜಿಲ್ಲಾಧ್ಯಕ್ಷರಲ್ಲ. ಬಾಲಿಶ ಅಂತ ಹೇಳ್ತೀರಾ, ಅಥವಾ ತಾವು ಹೇಳಿದ್ರಲ್ಲ ಆಡಿದ ಮಾತು ಯಜಮಾನ ಅಂತ, ಆ ಯಜಮಾನಿಕೆಯನ್ನ ಪ್ರದರ್ಶನ ಮಾಡದೆ ಇರೋದೇ ಬಾಲಿಶ ಅಂತ ಅನ್ಸ್ಕೊಳ್ಳುತ್ತೆ ಹೊರತು ಆ ಹೇಳಿಕೆ ಪರ್ಟಿಕ್ಯುಲರ್ ಅಲಿಗೇಷನ್ ಅಲ್ಲ ಅಲ್ವಾ ಸರ್? ಅಲಿಗೇಷನ್ ಅದು. ಆ ಅಲಿಗೇಷನ್ ಅಲ್ಲಿ ಅವರು ಮೋಸ್ಟ್ ಇರೆಸ್ಪಾನ್ಸಿಬಲ್ ಅಲಿಗೇಷನ್. ಇನ್ನೊಬ್ಬ ಈ ರಾಜ್ಯದ ಇನ್ನೊಬ್ಬ ಮುಖ್ಯಮಂತ್ರಿಯ ಬಗ್ಗೆ ಆ ರೀತಿಯ ಹೇಳಿಕೆಯನ್ನು ನೀಡೋದಿದೆಯಲ್ಲ, ದಟ್ ಈಸ್ ಮೋಸ್ಟ್ ಇರೆಸ್ಪಾನ್ಸಿಬಲ್ ಅಂಡ್ ಅನ್ಕಾಲ್ ಫಾರ್. ಆಲ್ ರೈಟ್, ಓಕೆ. ಅವರ ಅಭಿಮಾನಿಗಳು ಸಾಕಷ್ಟು ಜನ ಮೂರ್ತಿ ಅವರ ತರ ಏನು ಮಾಜಿ ಮುಖ್ಯಮಂತ್ರಿ ಇಲ್ಲ, ಐ ಡೋಂಟ್ ಥಿಂಕ್ ಗಂಗಾಧರ ಮೂರ್ತಿ ವಿಲ್ ಅಕ್ಸೆಪ್ಟ್ ಇಟ್. ನಾ ಹೇಳಿದ ಮಾತನ್ನ ಅವ್ರು ಎಂಡಾರ್ಸ್ ಮಾಡ್ತಾರೆ. ಅವರು ಟಿವಿ ಮುಂದೆ ಕುತ್ಕೊಂಡು ಇದೇನಿದು ಮಾಜಿ ಹಿಂದೆ ಹೇಳಿದಂತ ಮಾಜಿ ಮುಖ್ಯಮಂತ್ರಿಗಳಿಗೆ ಏನು ಇವ್ರು ಪ್ರಶ್ನೆ ಮಾಡೋದು ಅಂತ ಪ್ರಶ್ನೆ ಮಾಡ್ತಾ ಇರೋದು ಯಾಕೆ ಅಂತಂದ್ರೆ, ನೀವು ಆರೋಪವನ್ನ ಮಾಡ್ತೀರಾ, ಸತ್ಯ ಯಾವುದು ಸುಳ್ಳು ಯಾವುದು ದೇಶಪಾಂಡೆ ಅವರ ಮನೆ ಒಂದು ಹೇಳಿಕೆಗಳನ್ನ ಕೊಟ್ಟು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಚರ್ಚೆನ ಮಾಡ್ತಾರೆ. ದೇಶಪಾಂಡೆ ಅವರ ಮನೆ ಅರಣ್ಯ ಭೂಮಿ ಒಳಗಿತ್ತು ಅಂತ ಹೇಳಿದ್ರು. ಆಮೇಲೆ ಏನಾಯ್ತದು, ಎಲ್ಲಿಗೆ ಹೋಯ್ತದು? ಮಾತಾಡುವಾಗ ಸರ್ ಯಾಕೋ ತಲೆನ ಹಿಂಗೆ 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 ಅಳಾಡ್ಸ್ತಾ ಇದ್ರು, ಅದ್ರ ಅರ್ಥ ನನ್ಗೇನು ಅಂತ ಗೊತ್ತಾಗಿಲ್ಲ. ಏನ್ ಸರ್? ಈಗ ಸಾಮಾನ್ಯ ಮಾಧವ ಪ್ರಕಾಶ್ ಅವರು ಹೇಳಿದ್ರು, ಕುಮಾರಸ್ವಾಮಿ ಅವರು ಯಾವುದೋ ಯುವ ಜನತಾ ದಳ ಅಧ್ಯಕ್ಷರಲ್ಲ, ರಾಜ್ಯ ಪಕ್ಷದ ರಾಜ್ಯ ಅಧ್ಯಕ್ಷರು, ಜೊತೆಗೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಅಂತ. ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಒಬ್ಬ ಪಕ್ಷದ ಅಧ್ಯಕ್ಷರು ಇಷ್ಟು ಗಂಭೀರವಾದ ಆರೋಪ ಮಾಡಿದಾಗ ಅದನ್ನ ಬಾಲಿಶ ಅಂತ ಹೇಳೋದು ತಪ್ಪಾಗುತ್ತೆ. ಇವತ್ತು ಬೆಂಕಿ ಇಲ್ದ್ರೆ ಹೊಗೆ ಆಡಲ್ಲ. ಏನಾದ್ರೂ ಅಲ್ಲಿ ವಿಷಯ ಇದ್ದಾಗ ಅಂತ ಗಂಭೀರವಾದ ಮಾತುಗಳು ಹೊರ ಬರ್ತದೆ. ಬಾಲಿಶವಾದ ಮಾತಲ್ಲ, ಅದೇನೋ ಬೆಂಕಿ ಇಲ್ದ್ರೆ ಹೊಗೆ ಆಡಲ್ಲ. ಈ ಪ್ರಕರಣ ಯಾಕೆ ಇಷ್ಟೊಂದು ಮಹತ್ವ ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಪ್ರಕರಣ ನಡೆದಿರ್ತಕ್ಕಂಥದ್ದು ವಿಧಾನಸೌಧದ ಆವರಣದಲ್ಲಿ ಪಶ್ಚಿಮ ದ್ವಾರದಲ್ಲಿ 21ನೇ ತಾರೀಕು 1 ಗಂಟೆಗೆ ಸಿದ್ಧಾರ್ಥ ವಕೀಲರು ಹಣ ಸಾಗಿಸ್ತಿದ್ದಾಗ, ಹಣ ಇಟ್ಕೊಂಡಿದ್ದಾಗ ಅವರು ಇದರಲ್ಲಿ ಆಗಿರ್ತಕ್ಕಂಥದ್ದು. ಆದರೆ ವಿಧಾನಸೌಧದಲ್ಲಿ ಆಗಿದೆ ಅಂದ ಕೂಡಲೇ ಇದು ರಾಜಕಾರಣಿಗಳಿಗೆ ಸಾಗಿಸ್ತಾ ಇದ್ದಾರೆ, ಇಲ್ಲ ಯಾರೋ ಇವ್ರಿಗೂ ಅಧಿಕಾರಿಗಳಿಗೆ ಅಂತ ಬರಲ್ಲ. ಯಾಕಂದ್ರೆ ಅಲ್ಲ, ಒಂದ್ ನಿಮಿಷ, ಅಡ್ವೊಕೇಟ್ ಸಿದ್ಧಾರ್ಥ ಅವ್ರ ಕಚೇರಿ ಇರ್ತಕ್ಕಂಥದ್ದು ಹೈ ಪಾಯಿಂಟ್ ಅಲ್ಲಿ, ಅದು ಚಾಲುಕ್ಯ ಸರ್ಕಲ್ ಇಂದ ಅವರು ಹೈಕೋರ್ಟ್ ವಕೀಲರು, ಹೈಕೋರ್ಟ್ಗೆ ಹೋಗ್ಬೇಕಾದ್ರೆ ಎಲ್ಲರೂ ಸಹಜವಾಗಿ ಅದೇ ಮಾರ್ಗದಲ್ಲಿ, ವಕೀಲರಾಗಿರ್ಬೋದು, ನ್ಯಾಯಾಧೀಶರಿರ್ಬೋದು, ಎಲ್ಲರೂ ಕೂಡ ಆ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು. ಕುಮಾರಸ್ವಾಮಿ ಅವರು ಹೇಳಿದ್ ನಿಜ, ಯಡಿಯೂರಪ್ಪ ಅವ್ರದೇ ಹಣ ಅಂತ ಇಲ್ಲ. ಯಾಕೆ ಅದು ಬರ್ತದೆ ಅಂತ ಹೇಳಿದ್ರೆ, ಸಿದ್ಧಾರ್ಥರವರು ಯಡಿಯೂರಪ್ಪನವರ ಕೆಲವು ಪ್ರಕರಣದಲ್ಲಿ ವಕೀಲರು ಕೂಡ ಆಗಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ ಏನಾನ ಮಾಹಿತಿ ಸಿಕ್ಕಿರ್ಬೋದು. ಅವರು ಕೂಡ ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾಗಿ ಆತರ ಏನಾನ ಹೇಳ್ಬೇಕು ಅಂತ ಹೇಳಿದ್ರೆ ಏನೋ ಒಂದು ಹಿನ್ನೆಲೆ ಇರ್ಬೇಕಾಗತ್ತೆ. ಈಗ ಪಾಯಿಂಟ್ ಬರೋಣ ಸರ್. ಎಸ್ ಮಾಧವ ಪ್ರಕಾಶ್ ಸರ್, ಒಂದ್ ನಿಮಿಷ ಸರ್, ನಿಮ್ ಪರವಾಗಿ. ಈಗ ಬೆಂಕಿ ಇಲ್ದೆ ಹೊಗೆ ಆಡಲ್ಲ. ಕುಮಾರಸ್ವಾಮಿ ಅವರು ಬಾಲಿಶ ಹೇಳಿಕೆಗಳನ್ನ ಕೊಡೋದಕ್ಕೆ ಅವ್ರೇನು ಸಾಮಾನ್ಯ ರಾಜಕಾರಣಿ ಅಲ್ಲ, ಏನೋ ತಿಳಿದಿರ್ಬೋದು ಹೇಳ್ತಿದ್ದಾರೆ. ದುಬಾರಿ ವಾಚು ಹಂಗೆ ಸರ್, ದುಬಾರಿ ವಾಚ್ ಅವ್ರು ಗೊತ್ತಿತ್ತು, ಅನೇಕ ಬಾರಿ ನಿಮ್ಮ ಮಾಧ್ಯಮದಲ್ಲೇ ಚರ್ಚೆ ಆಗಿದೆ. ಗಂಗಾಧರ ಮೂರ್ತಿ ಅವರು ಕೂಡ ಇದ್ರು, ಅನೇಕ ಬಾರಿ. ವೆಂಕಟೇಶ್ ಬಾಲಿಶ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ನನಗೆ ಎಲ್ಲ ವಿವರಗಳು ಗೊತ್ತಿದೆ. ವೆಂಕಟೇಶ್, ಒಂದು ನಿಮಿಷ, ನನಗೆ ಎಲ್ಲ ವಿವರಗಳು ಗೊತ್ತಿದೆ, ಸಮಯ ಬಂದಾಗ ಹೇಳ್ತೀನಿ.
ತನಿಖೆ ಮಾಡಿಸಿ, ವ್ಯವಹಾರಗಳಿದ್ರೆ ಜನಗಳ ಮುಂದೆ ಇಡ್ರಿ. ನೀವು black ಅದಕ್ಕೆ mail ನಾನು ಹೇಳೋದು ಮಾಡ್ಬೇಕು. ಇದು ನಾಟ್ ಬ್ಲಾಕ್ ಮೇಲ್ ಪಾಲಿಟಿಕ್ಸ್. ಯಡಿಯೂರಪ್ಪ ತಪ್ಪು ಮಾಡಿದ್ರು, 3 ದಿವಸ ಆಗಿದ್ರು ಪ್ರಕರಣ ಆದ್ರೂ ಕೂಡ ವಿವರ ಇದೆ ಅಂತ ಹೇಳ್ತಾರಲ್ಲ, ಯಾಕೆ ಹೇಳಿಲ್ಲ ಅಂದ್ರೆ ಸಂಶಯ ಬರಲ್ವಾ? ಸರ್ ನೀವು ಹೇಳಿದ ಅಕ್ಷರ ವಿವರ ಇದೆ ಅಂತ ಅಂದ್ಮೇಲೆ he should place it before the people of ಕರ್ನಾಟಕ. ಅದಕ್ಕೆ ನಾನು ಬಾಲಿಶ ಅಂತ ಹೇಳಿದ್ದು. ಹೇಳಿದ್ದೀರಾ ಸರ್, ಬಾಲಿಶ ಅಂತ ಹೇಳಿದಿರಾ. ಅದ್ರ ಒಂದಂತೂ ನಾನು ಆರ್ ವಿ ವೆಂಕಟೇಶ್ ಸರ್ನ ಎಂಡೋರ್ಸ್ ಮಾಡ್ತೀನಿ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ಇರುತ್ತೆ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಹೀಗಾಗಿ ಅವರ ಪ್ರಕಾರ ಕುಮಾರಸ್ವಾಮಿ, ಒಂದ್ ನಿಮಿಷ ಸರ್, ಕುಮಾರಸ್ವಾಮಿ ಅವರೇ ಸರಿ. ಹಾಗೇನೆ ದುಬಾರಿ ವಾಚ್ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರೇ ಸರಿ. ಸೂಟ್ ಕೇಸ್ ರಾಜಕಾರಣದ ಬಗ್ಗೆ ಜಾರ್ಜ್ ಅವರ ವಿರುದ್ಧ ಏನೋ ಅಲಿಗೇಷನ್ ಮಾಡಿದ್ರು, ಅದು ಸರಿ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಆಧಾರ ಇಲ್ಲದೆ ಮಾತಾಡಲ್ಲ. ಅದನ್ನ ಆರ್ ವಿ ವೆಂಕಟೇಶ್ ಅವರು ಕೂಡ ಒಪ್ಕೊಳ್ತಾರೆ. ದುಬಾರಿ ವಾಚ್ ಮುಖ್ಯಮಂತ್ರಿ ಹೌದು. ಹಂಗಾದ್ರೆ ಅದು ತಪ್ಪಾ? ಯಾವ್ದು ತಪ್ಪು ಅಂತ ಹೇಳ್ತಲ್ಲ. ಅದು ಸರಿನಾ? ಬೇಲೂರು ಗೋಪಾಲಕೃಷ್ಣ ಸರ್, ಕುಮಾರಸ್ವಾಮಿ ಅವರು ಯಾವುದೇ ರೀತಿಯ ವಾಸನೆ ಇಲ್ಲದೆ ಅದರ ಬಗ್ಗೆ ಮಾತಾಡೋದಿಲ್ಲ. ಅದು ದುಬಾರಿ ವಾಚ್ ಪ್ರಕರಣ ಆಗಿರ್ಬೋದು, ಇನ್ನು ಏನದು ಅದೇ ಸೂಟ್ ಕೇಸ್ ರಾಜಕಾರಣ ಮಾಡ್ತಾರೆ KJ ಜಾರ್ಜ್ ಅನ್ನೋದಾಗ್ಲಿ, ಅಥವಾ ಮೊನ್ನೆವರೆಗೂ ಪಂಜಾಬ್ಗೂ ಮತ್ತೆ ಉತ್ತರ ಪ್ರದೇಶ ಎಲೆಕ್ಷನ್ಗೆ ಸ್ಟೀಲ್ ಬ್ರಿಡ್ಜ್ ಇಂದ ತುಂಬಾ ಹಣ ಹೊಡಿತಾರೆ ಅನ್ನೋದು, ಇದೆಲ್ಲವೂ ಕೂಡ ಸತ್ಯ ಅನ್ನೋದು ನಾನು ಆರ್ ವಿ ವೆಂಕಟೇಶ್ ಅವರ ಮಾತಿನಿಂದ ಕಂಡುಕೊಂಡಂತಹ ಸತ್ಯ. ಯಾಕಂದ್ರೆ ಅವರು ಪಕ್ಷ ಭೇದವಿಲ್ಲದೆ ಯಾವುದೇ ರೀತಿಯಾದಂತಹ ಇದಿಲ್ಲದೆ ಏನು ಕುರುಡು ಪ್ರೀತಿ ಇಲ್ಲದೆ ಒಪ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಕರೆಕ್ಟ್ ಆಗಿ ಮಾತಾಡ್ತಾರೆ, ನಾವು ಅದನ್ನ ಒಪ್ಕೊಳ್ಬೇಕು ಅಂತ. ನೀವು ಅದನ್ನ ಒಪ್ಕೊಳ್ತೀರಾ? ಈಗ ಎಲ್ಲಾ ವಿಚಾರದಲ್ಲೂ ನೋಡಿ, ಇವತ್ತು ಯಾವ ಇದರಲ್ಲಿ ಹೇಳಿಕೆ ಕೊಟ್ಟರೆ ಗೊತ್ತಿಲ್ಲ. ಲಾಯರ್ ಆಗಿರ್ಬೋದು, ಬೇರೆಯವರಾಗಿರ್ಬೋದು. ಬಟ್ ವಿಧಾನಸೌಧದ ಹೋಗ್ತಿರುವಂತ ಇದರಲ್ಲಿ ವಿಧಾನಸೌಧ ಇರೋದು ಇವತ್ತು ಆಡಳಿತ ಇರೋದು ಕಾಂಗ್ರೆಸ್ನವ್ರದ್ದು ಅಲ್ವಾ? ಕಾಂಗ್ರೆಸ್ ದುಬಾರಿ ವಾಚ್ ಅಲಿಗೇಷನ್ ಕರೆಕ್ಟಾ? ಅಲ್ಲ, ಎಲ್ಲದೂ ಮಾಡಕ್ಕಾಗಿಲ್ಲ. ದುಬಾರಿ ವಾಚ್ ಕರೆಕ್ಟಾ? ಹತ್ತರಲ್ಲಿ ಒಂದು ಹೇಳಿರ್ಬೋದು. ಅಂದ್ರೆ ಅವರ ಒಂದು ದುಬಾರಿ ವಾಚ್ ಒಂದು ಬಂದಿದೆ ಬಿಟ್ರೆ ದುಬಾರಿ ವಾಚ್ ಸತ್ಯ ಆಯ್ತು. ಹೌದಾ? ಅದೊಂದು ಸತ್ಯ ಆಯ್ತು. ಈಗ ATM ಸೂಟ್ ಕೇಸ್ ಇಲ್ಲ, ಅದು ಮುಂದೆ ಗೊತ್ತಾಗುತ್ತೆ. ಈಗ ಹೇಳಲಿಕ್ಕೆ ಬರೋದಿಲ್ಲ. ಈಗ ನೋಡಿ ಬೇಳೂರು ಸರ್, ಈಗ ಮತ್ತೆ ಮಾತಾಡಕ್ ಅವಕಾಶ ಕೊಟ್ಟಿಲ್ಲ ಅಂತ ಜನ ಅನ್ಕೊಳ್ಳೋದು ಬೇಡ. ಈಗ ನನಗೆ ಎರಡು ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು ನೀವು ಮುಂದೆ ಏನಾದ್ರೂ ಮಾತಾಡ್ಕೊಳ್ಳಿ. ಕುಮಾರಸ್ವಾಮಿ ಅವ್ರದ್ದು ಇತ್ತೀಚಿನ ಒಂದು ಸ್ಟೇಟ್ಮೆಂಟ್ ಗಳು ಅಥವಾ ಇತ್ತೀಚಿನ ಅಲಿಗೇಷನ್ ವಾಚ್ ಕರೆಕ್ಟ್ ಅವ್ರು ಮಾಡಿದ್ದು, ಇದು ಸೂಟ್ ಕೇಸು ಜಾರ್ಜ್ ಅವ್ರದ್ದು ಅದೇನಿಲ್ಲ ಅಂತ ಇದಾಗಿಲ್ಲ. ಅಲ್ಲ, ನಿಜಾನ ಸುಳ್ಳು ಅವ್ರು ಸುಳ್ಳು. ಯಡಿಯೂರಪ್ಪ ಅವ್ರದ್ದು, ಯಡಿಯೂರಪ್ಪನವ್ರದ್ದು ಇದು ಬಹುಶಃ ಇದು ನನಗೆ ಮಕ್ಕಳಾಟ ಇದ್ದಂಗೆ ಇದೆ. ನನಗೆ ಮಕ್ಕಳಾಟ ಅಲ್ಲ, ಯಡಿಯೂರಪ್ಪನವ್ರ ಮೇಲೆ ಇವತ್ತು ಏನು ಅಪರಾಧ ಮಾಡಿದ್ದಾರೆ. ಇದು ಮಾತ್ರ ಮಕ್ಕಳಾಟ. ಯಾಕಂದ್ರೆ ಕೇಳಿ ಮೇಡಮ್, ವಿಧಾನಸೌಧದಲ್ಲಿ ಯಾರ್ದೋ ದುಡ್ಡು ಹೋಗಿದ್ನ ಅದು ತಗೊಂಡೋಗ್ಬಿಟ್ಟು ಅಲ್ಲ, ಯಡಿಯೂರಪ್ಪನವರು ಕೇಳಿದ್ರೆ ಅಲ್ಲ, ಯಡಿಯೂರಪ್ಪನವ್ರು ಕೇಳಿದ್ರೆ ಹೇಳಿ ಅಂತ ಹೇಳಿದ್ರೆ ಅಲ್ಲ, ನಾನು ಹೇಳೋದು ಅಲ್ಲ, ಎಲ್ಲ ಅಲ್ಲ, ಅವ್ರಿಗೆ ದುಬಾರಿ ವಾಚ್ ತಪ್ಪು, ಬಿಜೆಪಿ ಅವ್ರಿಗೆ ದುಬಾರಿ ವಾಚ್ ಸರಿ, ಕಾಂಗ್ರೆಸ್ನವ್ರಿಗೆ ಯಡಿಯೂರಪ್ಪ ಅವ್ರದ್ದು ಸರಿ, ನಿಮಗೆ ತಪ್ಪು. ಸುಮ್ನೆ ಯಾವ್ದೋ ಒಂದು ಹೇಳಿಕೆ ಕೊಟ್ಬಿಟ್ರೆ ಏನ್ ಬೇಕಾದ್ರೆ ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅಂತ ಹೇಳ್ದಾಗ ಆಯ್ತು. ಇದು ನೋಡಿ, ಇವತ್ತು ಮಾದೇವ್ ಪ್ರಸಾದ್ ಸರ್ ಹೇಳ್ದಂಗೆ ಸತ್ಯ. ಕುಮಾರಸ್ವಾಮಿ ಅವರು ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆದಂಥವ್ರು, ಇವತ್ತು ರಾಜ್ಯದ ಅವರ ಪಕ್ಷದ ಲೀಡರ್. ಇವತ್ತು ಏನೇನೋ ಯಾವುದೇ ಒಂದು ವಿಚಾರದಲ್ಲಿ ಯಾರೋ ಲಾಯರು, ಎಲ್ಲೋ ಅವ್ರ ಅಪ್ಪ ಲಾಯರ್ ಆಗಿದ್ದು, ಏನೋ ಲಾಯರ್ ಆಗಿದ್ನ ಅವ್ರು ತಗೊಂಡೋಗಿ ದುಡ್ಡು ಸಿಕ್ಕ ತಕ್ಷಣನೇ ಇಲ್ಲ ಇದು ಯಡಿಯೂರಪ್ಪನ ಕೇಳಿದ್ರೆ ಗೊತ್ತಾಗುತ್ತೆ ಯಡಿಯೂರಪ್ಪನವ್ರ ದುಡ್ಡು ಅಂತ ಹೇಳಿದ್ರೆ ಯಾರು ತಿಳ್ಕೊಳ್ತಾರ? ಅದು ಅಲ್ವಾ? ಅದು ತಪ್ಪಾಗುತ್ತೆ. ಅದು ಅಲ್ಲ, ಹಾಕ್ಬೋದು, ಹಾಕ್ಲಿಕ್ಕೆ ಈಗ ಚಾನ್ಸ್ ಇದೆ. ಈಗ ಯಡಿಯೂರಪ್ಪನವ್ರು ಚರ್ಚೆ ಮಾಡ್ತಾರೆ. ಯಡಿಯೂರಪ್ಪನವರು ಈ ದುಡ್ಡು ನಂದಲ್ಲ, ತನಿಖೆ ಮಾಡ್ರಿ, ಸತ್ಯ ಏನಿದೆ ಹೊರಗೆ ತನ್ನಿ ಅಂತ ಹೇಳಿದಾರಲ್ಲ. ತನಿಖೆ ಬರ್ಲಿ, ಪದೇ ಪದೇ ನನ್ನ ವಿರುದ್ಧ ನಾನು ಬರ್ಲಿ, ತನಿಖೆ ಬರ್ಲಿ ಮೇಡಮ್. ಅವ್ರದ್ದು ತನಿಖೆ ಆಗ್ಲಿ, ಅವ್ರ ರಿಪೋರ್ಟ್ ಎಲ್ಲ ತಗೊಳ್ಳೋಣ. ಅವ್ರದ್ದು ಇನ್ನೂ ಸ್ವಲ್ಪ ರಿಪೋರ್ಟ್ ತಗೊಳ್ಳೋಣ. ಅವ್ರು ಯಾರ್ಯಾರು ಮಾಡಿದ್ದಾರೆ, ಯಾರ್ಯಾರು ಹೆಸರು ಹೇಳ್ತಾ ಇದ್ದಾರೆ, ಸರ್ಕಾರದವ್ರು ಬಿಡ್ತಾರ ಸರ್ ಈ ಚಾನ್ಸ್ ನ? ಬಿಡಂಗ ಇಲ್ಲ, ಅವ್ರು ತನಿಖೆ ಮಾಡ್ತಾರೆ ಅಷ್ಟೇ. ಯಾಕೆ ಯಡಿಯೂರಪ್ಪನವರು ಇಲ್ಲ ಈ ಹಣ ನಂದಲ್ಲ, ತನಿಖೆ ಮಾಡ್ಲಿ, ಸತ್ಯಾಂಶ ಬರ್ಲಿ ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಅಧಿಕಾರದಲ್ಲಿ ಇದ್ದಾಗಿಂದ ಕುಮಾರಸ್ವಾಮಿ ಅವರು ಇದೇ ಚಾಳಿ ಮಾಡ್ತಾ ಇದ್ದಾರೆ, ಮೊಕದ್ದಮೆ ಹಾಕ್ತೀನಿ, ಪ್ರತಿಕ್ರಿಯಿಸಲ್ಲ ಅಂತ ಹೇಳಿದ್ದಾರೆ. ಹೇಳೋರ್ ಬಗ್ಗೆ ನಾನು ಏನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನೋಡಿ, ಅದು ತನಿಖೆ ಆಗ್ಲಿ, ಸ್ವಲ್ಪ ತನಿಖೆ ಆಗಿ ಬರ್ಲಿ. ಯಡಿಯೂರಪ್ಪನವರೇ ಸುಮ್ಮನೆ ಕೂರಲ್ಲ. ಸಿಟಿ ರವಿ ಅವರು ಏನ್ ಹೇಳಿದ್ರು, ಏನ್ರಿ
ಅರ್ಧಕ್ಕೆ ಬಿಟ್ಟು ಹೋಗ್ತೀರಾ? ಪೂರ್ತಿ ಮುಗಿಸ್ರಿ, ಹೋಗಿ ನೀವು ಯಾವ್ದು ಒಂದು ಅಂತ್ಯ ಆಡೋದಿಲ್ಲ, ಏನೋ ಒಂದು ಹೇಳ್ಬಿಡ್ತೀರಾ ಹೋಗ್ಬಿಡ್ತೀರಾ ಅಂತ ಹೇಳ್ತಾ ಇಲ್ವಾ ಅವರು? ಯಾರು ನೋಡಿ ಮೇಡಮ್ ಅವರೇ, ಈ ತರ ಪ್ರಶ್ನೆ ಇದ್ ಮಾಡೋದ್ ಬೇಡ, ಮತ್ತೆ ತೆಗಿಯೋದ್ ಬೇಡ. ನೋಡಿ, ಒಂದು ಪಕ್ಷದ ವಕ್ತಾರರಾಗಿ, ಅಲ್ಲ ಸುರೇಶ್ ಕುಮಾರ್ ಒಂದು ನಿಮಿಷ, ಪಕ್ಷದ ವಕ್ತಾರರಾಗಿ ಅವರು ತಮ್ಮ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅವ್ರು ತನಿಖೆಯಾರು ಮಾಡ್ಲಿ, ಏನಾರು ಮಾಡ್ಲಿ, ಆ ನಂತರ ನಾವು ಮಾತಾಡಬೇಕಾಗುತ್ತೆ. ಸುಮ್ನೆ ಅಲ್ಲ ರೀ, ಸುಮ್ನೆ ಈಗ ಸುಮ್ನೆ ಹೇಳ್ಬಿಟ್ಟು ಏನಾಗುತ್ತೆ? ಈಗ ವೆಂಕಟೇಶ್ ಮೇಲೆ ಹೇಳಿದ್ರೆ ಸುಮ್ಮನೆ ಆಗುತ್ತೆ ಅದು? ನಿಜ ಹೇಳ್ಬೇಕಾದ್ರೆ ಸಿದ್ದರಾಮಯ್ಯ ಮೇಲೆ ಹೇಳ್ಬೇಕಾಗಿತ್ತು, ಸಿದ್ದರಾಮಯ್ಯ ಸೇರಿ ಹೇಳ್ಬೇಕಾಗಿತ್ತು ನಾವು. ಸಿದ್ದರಾಮಯ್ಯ ಯಾಕಂದ್ರೆ ವಿಧಾನಸೌಧ ಒಳಗಡೆ ಹೋಗಿದ್ರೆ ಅದು ಸಿದ್ದರಾಮಯ್ಯರಿಗೆ, ಮುಖ್ಯಮಂತ್ರಿಗಳಿಗೆ ಸೇರಿದ್ದದು ಅಥವಾ ಜಾರ್ಜಿಗೆ ಸೇರಿದಂತ ಅವ್ರಿಗೆ ಚಾಲುಕ್ಯ ಸರ್ಕಲ್ ಇಂದ ಹೈಕೋರ್ಟ್ ಹೋಗ್ಬೇಕಾದ್ರೆ ಅದೇ ಮಾರ್ಗದ ಎಲ್ಲಿಗೆ ಹೋಗಿದೀವಿ ಆ ತನಿಖೆಯಲ್ಲಿ ಗೊತ್ತಾಗುತ್ತೆ. ಇವತ್ತು ಅಲ್ಲಾಗಿದ್ದು ಸರ್ಕಾರದಲ್ಲಿ ಸೇರ್ಕೊಂಡಾರೆ. ನನಗೇನೋ ಡೌಟ್, ಈ ದುಡ್ಡು ಎಲ್ಲರೂ ಸರ್ಕಾರಕ್ಕೆ ಗಂಗಾಧರ್ ಮೂರ್ತಿ ಸರ್, ಈ ಸೀರಿಯಸ್ನೆಸ್ ನ ನೀವು ಅರ್ಥ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಈಗ ಯಡಿಯೂರಪ್ಪನವ್ರನ್ನ ಕೇಳಿ ಗೊತ್ತಾಗುತ್ತೆ ಅಂತ ಒಂದು ಸೀರಿಯಸ್ ಅಲಿಗೇಷನ್ ಮಾಡಿದರೆ, ಇದು ಕಡಿಮೆ ದುಡ್ಡಲ್ಲ, 1,97,00,000 ರೂಪಾಯಿಗಳು. ಮಾಹಿತಿ ಇದೆ, ಎಲ್ಲ ಹೇಳಿ. ಒಂದ್ ನಿಮಿಷ, ಎಲ್ಲಿದ್ದಾರೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ? ಮಾಜಿ ಮುಖ್ಯಮಂತ್ರಿಗಳು ನಿನ್ನೆ ರಾತ್ರಿ ಅವರು ವಿದೇಶ ಪ್ರವಾಸ ಅಮೆರಿಕಾಗೆ ಹೋಗಿದ್ದಾರೆ. 2 ಕಾರಣಕ್ಕೆ, ಅದ್ ಬಿಟ್ಬಿಡಿ. ಒಂದು, ಅವರ ಹೃದಯ ಸಂಬಂಧಿ ಚೆಕಪ್ ಹೋಗಿದ್ದಾರೆ. ಎರಡನೇದು, ಮಗನ ಸಿನಿಮಾ ಅಮೆರಿಕಾದಲ್ಲಿ ರಿಲೀಸ್ ಆಗ್ತಿದೆ, ಅದಕ್ಕೆ ಹೋಗಿದ್ದಾರೆ. ಅದು ಒಂದ್ ಕಡೆ. ಆದ್ರೆ ಇಲ್ಲ, ಒಂದ್ ನಿಮಿಷ, ಇಲ್ಲ ಎರಡು ಒಂದೇ, ಎರಡಕ್ಕೂ ಹೋಗಿರೋದು. ಈಗ ನಾನು ಒಂದು ಮುಚ್ಚಿಟ್ಟು ಒಂದು ಹೇಳ್ಬೋದಿತ್ತು. ಒಂದ್ ನಿಮಿಷ, ನಾನು ಎರಡು ಹೇಳ್ತೀನಿ. ಅದು ನೀವು ಹೇಳಿದ್ದು ಒಳ್ಳೇದೇ ಆಯ್ತು, ನಾನು ಎರಡು ಒಳ್ಳೇದೇ ಆಯ್ತು. ಬಟ್ ಕುಮಾರಸ್ವಾಮಿ ಅವರ ಪ್ರೀ ಹಿಸ್ಟ್ರಿಯನ್ನ ನೋಡೋದಾದ್ರೆ, ಹಿಸ್ಟ್ರಿ ನಾನು ಕೇಳಿದೀನಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ನೀವು 3 ಜನ ಮಾತಾಡುವಾಗ 4 ಜನ ಸುಮ್ಮನೆ ಕೂತಿದ್ದೀನಿ. ಬನ್ನಿ. ಮೊದಲನೇದಾಗಿ, ಈ ರಾಜ್ಯದಲ್ಲಿ ಕಳೆದ 5 ವರ್ಷ ಯಡಿಯೂರಪ್ಪನವರ ಗೌರ್ಮೆಂಟ್, ಈ 3 ವರ್ಷದಲ್ಲಿ ಯಾರಾದ್ರೂ ಕರ್ನಾಟಕದ ರಾಜ್ಯದ ಹಿತಾಸಕ್ತಿಗೆ ಸಂಬಂಧಪಟ್ಟಂಗೆ, ರಾಜ್ಯದ ನೆಲ ಜಲ ಭಾಷೆಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ರಾಜ್ಯದ ಹಣಕಾಸಿನ ವಿಚಾರವಾಗಿ ಸಂಬಂಧಪಟ್ಟಂಗೆ ವಾಚ್ ಡಾಗ್ ತರ ಯಾರಾದ್ರೂ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಒಬ್ರೆ. 2 ಸರ್ಕಾರಗಳ ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂತು ಅಂತ ಎಲ್ರಿಗೂ ಗೊತ್ತಿರೋ ವಿಚಾರನೇ, ದೇಶಕ್ಕೆ ಗೊತ್ತಾಗಿದೆ. ಅದ್ರ ಬಗ್ಗೆ ಈಗ ನಾವೇನು ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಎರಡನೇದಾಗಿ, ಕಳೆದ 3 ವರ್ಷಗಳಲ್ಲಿ ನಾವೇನೇನು ಮಾಡಿದೀವಿ ಅದೆಲ್ಲದಕ್ಕೂ ಕೂಡ ದಾಖಲೆ ಸಮೇತ ಬಿಡುಗಡೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ತನಿಖೆಗಳಾಗ್ತಿದಾವೆ. ನಾವ್ ಯಾವ್ಯಾವ್ದು ಆಪಾದನೆ ಮಾಡಿದೀವಿ ಅದನ್ನ ಲಿಸ್ಟ್ ಸಮೇತ ಹೇಳ್ಬಿಡಬಲ್ಲೆ ನಾನು. ಹೇಳಿ ಸರ್. ಒಂದು, ಮೊದಲನೇದಾಗಿ ಇವರು ಮಾದೇವ್ ಪ್ರಕಾಶ್ ಅವರು ಹೇಳ್ದಂಗೆ RV ದೇಶಪಾಂಡೆ ಅವರ ಭೂ ಹಗರಣ ಇವತ್ತು ಕೂಡ ಒಂದ್ ನಿಮಿಷ, ಇವತ್ತು ಕೂಡ ಡಿವಿಷನಲ್ ಕಮಿಷನರ್ ಬೆಂಚ್ ಅಲ್ಲಿ ಇವತ್ತು ಕೂಡ ತನಿಖೆ ನಡೀತಾ ಇದೆ. ಅದು ಇನ್ನೂ ರಿಸಲ್ಟ್ ಬಂದಿಲ್ಲ, ನಡೀತಾ ಇದೆ. ಅದು ಸರ್ಕಾರ ತನಿಖೆ ಮಾಡ್ತಿದೆ, ಅದು ಸರಿ ಏನೋ ತಪ್ಪನ್ನು ವಶಪಡಿಸ್ಕೊಳತ್ತೆ. ಉದಾಹರಣೆಗೆ ನೀವು ಹೇಳಿದಾಗೆ ವಾಚ್ ಹಗರಣ, ಅದು ಯಾವ ಮಟ್ಟಕ್ಕೆ ಬಂತು, ಎಲ್ಲಿಗೆ ಬಂತು? ಒಂದ್ ನಿಮಿಷ, ಈಗ ಒಂದ್ ನಿಮಿಷ, ವಾಚ್ ಕೈಗೆ ಕೀಲಿ ಕೈ ಕೊಟ್ರೆ ಏನ್ ಮಾಡ್ತಾನೆ? ಈಗ ನಾನು ಹೇಳಕ್ ಕೊಟ್ರು, ಉದಾಹರಣೆಗೆ ನೀವು ಕಳೆದ ಬಾರಿ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಪ್ರೇರಣಾ ಟ್ರಸ್ಟ್ಗೆ ಒಂದು ಹಣದ ಚೆಕ್ ಬಂದಿದೆ ಅಂತ ಹೇಳ್ದಂತ ಕುಮಾರಸ್ವಾಮಿ ಅವರು ಬೆಂಗಳೂರಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ರು. ಅವತ್ತು ಬಹಳ ಜನ ಹೇಳಿದ್ರು, ನಿಮ್ಮ ಹತ್ರ ಏನ್ ದಾಖಲೆ ಇದ್ರೆ ಬಿಡುಗಡೆ ಮಾಡ್ರಿ ಅಂದ್ರು. ಡೆಲ್ಲಿನಲ್ಲಿ 15 ದಿವಸಗಳ ನಂತರ ಏನೇನ್ ಪ್ಯಾಚ್ ಅಪ್ ಮಾಡ್ಕೊಂಡು ಎಲ್ಲ ಮಾಡಕ್ ಕೊಟ್ರು. ನನಗೆ ನೀವು ಕೇಳ್ತಾ ಇರೋದು ಯಡಿಯೂರಪ್ಪನವ್ರ ಮೇಲಿರೋ ಆಪಾದನೆ. ಅದಲ್ಲ ನನ್ನ ಪ್ರಶ್ನೆ. ನಾನು ಆ ಪ್ರಶ್ನೆಗೂ ಬರ್ತೀನಿ. ನನ್ನ ಪ್ರಶ್ನೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಕುಮಾರಸ್ವಾಮಿ ಅವರು ಹಲವಾರು ಹೋರಾಟಗಳನ್ನ, ಹಲವಾರು ಹೇಳಿಕೆಗಳನ್ನ, ಹಲವಾರು ಆರೋಪಗಳನ್ನ ಮಾಡ್ತಾನೆ ಬಂದಿದ್ದಾರೆ.
ಅದು ಬಿಜೆಪಿ ಮೇಲೆ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಮೇಲೆ ಆಗಿರ್ಬೋದು, ಈಗ ಯಡಿಯೂರಪ್ಪನವ್ರ ಮೇಲೆ ಮಾಡಿದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಒಂದು ತಾರ್ಕಿಕ ಅಂತ್ಯವನ್ನ ಹಾಡೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಟಚ್ ಅಂಡ್ ಗೋ ಒಂದು ಹೇಳಿಕೆ ಕೊಡ್ತಾರೆ, ಆಮೇಲೆ ಆ ಹೇಳಿಕೆ ಎಲ್ಲೋಗುತ್ತೋ ಏನೋ ಗೊತ್ತಿಲ್ಲ. ನನಗೆ ಕೊಡಿ ಹಾಗಾದ್ರೆ. ನಿಮ್ ಪ್ರಕಾರನೇ ವಾಚಗರಣ ಸ್ಟೇಟ್ಮೆಂಟ್ ಮಾಡಿದಂತ ಕುಮಾರಸ್ವಾಮಿ ಅವರು ಕೊನೆಗೆ ಯಾವ ಹಂತಕ್ಕೆ ಹೋಯ್ತು? ತಾರ್ಕಿಕ ಹಂತಕ್ಕೆ ಹೋಗಿ ವಾಚು ಬಂದು ಅಸೆಂಬ್ಲಿನಲ್ಲಿ ಸೇರ್ಕೊಂತ ವಿಧಾನಸೌಧ ಇನ್ನೇನು ಸರ್ಕಾರ ಇನ್ನೇನ್ ಮಾಡುತ್ತದೆ? ಅದು ನಾನು ಗೊತ್ತಿಲ್ಲ. ಇಲ್ವಾಲಾ ಅಂತೆ ಕೆಂಪಯ್ಯನವರು ಈಗ ಒಂದ್ ನಿಮಿಷ ಸರ್ಕಾರ ನಡೆಸ್ತಾ ಇರೋ ಸರ್ಕಾರ ನಡೆಸ್ತಾ ಯಾವಾಗ ನಿಮ್ಮ ಲಾಂಬರ್ಗೆ ಯಾವಾಗ ನಿಮ್ಮ ಮಾತಾಡಕ್ಕೆ ಬಿಡಲ್ಲ. ನಾನೇನ್ ಮಾತಾಡೋದು? ಸರಿ ಹೇಳಿ. ನೀವು ಕ್ವಶನ್ ಕೇಳಿದ್ರೆ ನಾನು ಆನ್ಸರ್ ಕೊಡಬೇಕು. 3-4 ಜನ ಮಾತಾಡಿದ್ರೆ ಸುಮ್ಮನೆ ಕೂತಿದ್ದೀನಿ. ಸರ್ಕಾರ ಕೆಡುತ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟು ಅದನ್ನ ನೀವು ಈಗ ಯಾವ ಸಬ್ಜೆಕ್ಟ್ ಬರ್ತೀರಿ ನಂಗೆ ಹೇಳ್ಬಿಡಿ ಫಸ್ಟ್. ನೀವು ಮಾತಾಡಿದ್ಮೇಲೆ ನಾನು ಮಾತಾಡ್ತೀನಿ. ಸರ್ ನೀವು ಆಯ್ತು ಸರ್, ದುಬಾರಿ ವಾಚದ ಏನ್ ಮಾಡಿದ್ರಿ? ಅದನ್ನೇ ಹೇಳಕೊಟ್ಟೆ. ಕೇಳ್ತಾನೆ ಇಲ್ವೇ? ನಾವ್ ಹೇಳೋವರೆಗೂ ಬಿಡಿ ಒಂದ್ ಸ್ವಲ್ಪ ದಯವಿಟ್ಟು. ದುಬಾರಿ ವಾಚದು ನಾವು ಹಗರಣ ಆಚೆಗಳೇ ಹೇಳಿದ್ವಿ, ಇದು ಕದ್ದ ವಾಚು ಅಂತ ಹೇಳಿದ್ವಿ, ಹೌದಾ? ಸಂಪೂರ್ಣವಾಗಿ ತನಿಖೆ ಮಾಡಿದ್ರು. ತನಿಖೆ ಮಾಡೋದಕ್ಕಿಂತ ಮುಂಚೆನೆ ಮಾನ್ಯ ಮುಖ್ಯಮಂತ್ರಿಗಳು ಯಾರ ಸ್ನೇಹಿತರು ಕೊಟ್ಟಂತ ಗಿಫ್ಟ್ ವಾಚು ಅದನ್ನ ತೆಗೆದು ನಾನು ಅಸೆಂಬ್ಲಿ ಕೊಟ್ಬಿಡ್ತೀನಿ, ಇದು ಬೇಡಪ್ಪ ಅಂತ ಬಿಟ್ರು. ಅದಾದ್ಮೇಲೆ ತನಿಖೆನ ಏನ್ ಮಾಡಿದ್ರು? ಸರ್ಕಾರ ಅವ್ರ ಕೈಯಲ್ಲಿದೆ, ತನಿಖೆನ ಸಂಪೂರ್ಣವಾಗಿ ಪೂರೈಸಲಿಲ್ಲ. ಸಂಪೂರ್ಣವಾಗಿ ಅವ್ರಿಗೆ ಬೇಕೋ ಹೆಂಗೋ ಪೂರೈಸ್ಕೊಂಡು ಅದನ್ನ ಕದ್ದ ವಾಚ್ ಅಲ್ಲ ಅದು ಅಂತ ಪ್ರೂವ್ ಮಾಡ್ಕೊಂಡು ಇಟ್ಕೊಂಡ್ರಲ್ಲ. ವಾಚ್ನ ಅಸೆಂಬ್ಲಿಗೆ ಹೋಯ್ತದು, ಕ್ಯಾಬಿನೆಟ್ ಅಲ್ಲಿ ಹೋಯ್ತು. ನಾನ್ ಗ್ರೇಟ್ ಅಂತ ಹೇಳ್ತಿಲ್ಲ, ಅಲ್ಲ ನೀವು ತಾರ್ಕಿಕ ಅಂತ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕೇಳಕೊಟ್ಟೆ ನಾನು. ಯಡಿಯೂರಪ್ಪನವ್ರ ವಿಚಾರ ಬಂದಾಗ ಮಾತಾಡಕ್ಕೆ ಅವಕಾಶ ಕೊಡು. ವಾಚ್ ವಿಚಾರದಲ್ಲಿ ಕುಮಾರಸ್ವಾಮಿ ಅವರ ಯಾವ್ದು ಅಂತ ಗೊತ್ತಿಲ್ಲ ನಾನು ಬರ್ತೀನಿ ಸರ್, ಯಾಕೆ ನಾನು ವಾಚ್ ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಗಂಗಾಧರ ಮೂರ್ತಿ ಅವರೇ, ನಾನು ಐ ವಾಂಟ್ ಟು ಮೂವ್ ಆನ್ ಟು ಯಡಿಯೂರಪ್ಪ ಅವರು. ಈಗ ಒಂದು ಹೇಳಿಕೆಯನ್ನು ಅವರು ಸದನದಲ್ಲಿ ಕೊಟ್ಟಿರೋದನ್ನ ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. JDS ಪಕ್ಷದಲ್ಲೇ ವಾಚ್ ವಿಚಾರ ಪ್ರಸ್ತಾಪಿಸುವುದು ಬೇಡ. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಹಗರಣದ ಬಗ್ಗೆ ಮಾತಾಡಿ ಒಂದು ಸಮುದಾಯದ ಮತ ಕಳೆದುಕೊಂಡು ಅನುಭವಿಸಿದ್ದೇವೆ. ಈಗ ಮತ್ತೊಂದು ಸಮುದಾಯದ ಮತ ಕಳೆದುಕೊಳ್ಳಬೇಕು, ಅದು ಕಾಂಗ್ರೆಸ್ಗೆ ಲಾಭ ಆಯ್ತು, ಇದೀಗ ಅದು ಬಿಜೆಪಿಗೆ ಲಾಭ ಆಗುತ್ತೆ ಅಂತ ನಮ್ಮ ಶಾಸಕರು ಹೇಳಿದರು. ಅದು ನಮ್ಮ ಹಣೆ ಬರಹ. ಹೀಗಾಗಿ ನಾನು ವಾಚ್ ವಿಷಯ ಮುಂದಿಟ್ಟು ತಾರ್ಕಿಕ ಅಂತ್ಯ ಮುಟ್ಟಿಸಿ ಏನೂ ಲಾಭ ಮಾಡಿಕೊಳ್ಳಬೇಕಾದಿಲ್ಲ. ಇದು ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್. ಅದನ್ನ ಅಲ್ಲಿಗೆ ನಿಲ್ಲಿಸಿ ನಾನು ಅದ್ರ ಬಗ್ಗೆ ಇನ್ನೂ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಹೋಗೋದಿಲ್ಲ. ಇಟ್ಸ್ ಕ್ಲಿಯರ್ಲಿ ಏನ್ ಇಂಟೆನ್ಷನ್ ಇದೆ ಅವ್ರು ಹೇಳಿದ್ದಾರೆ. ಈಗ ನಾವು ಯಡಿಯೂರಪ್ಪ ಅವರ ವಿಚಾರಕ್ಕೆ ಬರೋಣ. ಆಲ್ ರೈಟ್. ಈಗ ಯಡಿಯೂರಪ್ಪ ಅವರ ವಿಚಾರದಲ್ಲಿ ದಾಖಲೆಗಳು ಇದೆ ಅಂದ್ರೆ ತರಾತುರಿಯಲ್ಲಿ ಹೋಗೋರ ದಾಖಲೆಗಳನ್ನ ಪಬ್ಲಿಕ್ ಡೊಮೈನ್ ಹಾಕ್ಬಿಟ್ಟತ್ಲಾಗ ಹೋಗಿದ್ದಾರೆ. ಇವತ್ತೇ ಈ ಚರ್ಚೆ ಮಾಡ್ತಿರ್ಲಿಲ್ಲ. ಒಂದು ಕರೆಕ್ಷನ್ ದಯವಿಟ್ಟು. ಅವರೆಲ್ಲೂ ಕೂಡ ಕುಮಾರಸ್ವಾಮಿ ಅವರು ನನ್ನ ಹತ್ರ ಈ ಹಣ ಸಾಗಣೆ ಮತ್ತೆ ನೀವು ಅವಾಗಲೇ ಪದೇ ಪದೇ ಹೇಳ್ತಾ ಇದ್ದೀರಿ ಈ ಹಣ ಯಡಿಯೂರಪ್ಪನವ್ರದ್ದು ಅಂತ ಹೇಳಿದ್ರು ಕುಮಾರಸ್ವಾಮಿ ಅಂತ. ಎಲ್ಲೂ ಕೂಡ ಕುಮಾರಸ್ವಾಮಿ ಒಂದ್ ನಿಮಿಷ ಅದನ್ನೇ ನಾನು ಹೇಳ್ಕೊಟ್ಟೆ. ನೀವು ಅವಾಗ್ಲಿಂದ ಹೇಳ್ತಾ ಇದ್ದಿದ್ದು ಯಡಿಯೂರಪ್ಪನವ್ರದ್ದು ಹಣ ಅಂತ ಕುಮಾರಸ್ವಾಮಿ ಹೇಳಿದ್ರು ಅಂತ. ಇಲ್ಲ ಇರ್ಲಿ ಬಿಡಿ ಆಮೇಲೆ. ಆದ್ರೆ ಕುಮಾರಸ್ವಾಮಿ ಅವರು ಎಲ್ಲೂ ಕೂಡ ಮಾಧ್ಯಮದವ್ರು ಕೇಳಿದಾಗ ಒಂದು ಹೇಳಿಕೆ ಕೊಡ್ತಾರೆ, ಈ ಹಣ ವಿಧಾನಸೌಧದ ಇದರೊಳಗಡೆ ಹೋಗ್ತಾ ಇರೋಂಥ ಹಣ ಒಬ್ಬ ವಕೀಲರದು ಅಂತ ಹೇಳ್ತೀರಿ, ಮಾಹಿತಿಗಳು ಸರಿಯಾಗಿ ಸಿಗ್ತಾ ಇಲ್ಲ, ಅವರು ಸರಿಯಾದ ಹೇಳಿಕೆಗಳು ಕೊಡ್ತಿಲ್ಲ ಅಂತ ನೀವು ಹೇಳ್ತೀರಿ, ಮಾಧ್ಯಮಗಳಲ್ಲಿ ನೋಡಿದ್ದು ನಾನು. ಆದರೆ ಇದರ ಸಂಪೂರ್ಣ ಮಾಹಿತಿ ಇರತಕ್ಕಂಥದ್ದು ಯಾರಿಗಾದ್ರೂ ಇದ್ರೆ ಈ ರಾಜ್ಯದಲ್ಲಿ ಯಡಿಯೂರಪ್ಪನವ್ರಿಗೆ ಅಂತ ಹೇಳ್ತಾರೆ. ದಾಖಲೆ ಅಲ್ಲ, ಮಾಹಿತಿ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರು ನನಗೆ ಬಂದ ಮಾಹಿತಿ ಪ್ರಕಾರ ಅಂತ ಹೇಳ್ತಾರೆ. ಬೇಕಾದ್ರೆ ಇನ್ನೊಂದ್ಸಲ ಲೈವ್ ಟೆಲಿಕಾಸ್ಟ್ ಮಾಡಿ ಬೇಕಾದ್ರೆ ಒಂದ್ ನಿಮಿಷ, ಅದಕ್ಕೆ ನಾನು ಹೇಳಿಕೊಟ್ಟೆ. ಆದ್ರೂ ಕೂಡ ನಾವು ಇದನ್ನ ನಮಗಿರ್ತಕ್ಕಂಥ ಮಾಹಿತಿನ ರಾಜ್ಯದ ಜನತೆಗೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ತಿಳಿಸಿದೀವಿ. ಯಾಕೆಂದ್ರೆ ರಾಜ್ಯದ ಶಕ್ತಿ ಕೇಂದ್ರದ ಕಾಂಪೌಂಡ್ ಒಳಗಡೆ ಸಿಕ್ಕಿರ್ತಕ್ಕಂಥ ಹಣ ಇದು. ಯಾರಿಗೆ ಎಲ್ಲಿಗೆ ಹೋಗ್ತದೆ ಅನ್ನೋದ್ರ ಬಗ್ಗೆ ಆಮೇಲೆ ಚರ್ಚೆ. ಅಡ್ವೊಕೇಟು ಹೈಕೋರ್ಟ್ಗೆ ತಗೊಂಡು ಹೋಗ್ತಿದ್ರು ಅಥವಾ 3 ದಿವಸದ ಮುಂಚೆ, ಕೆಲವೇ ತಿಂಗಳ ಮುಂಚೆ ಯಡಿಯೂರಪ್ಪನವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ನಿಮ್ ಗಮನದಲ್ಲಿ ಇರಲಿ, 3ನೇ ಮಹಡಿಯಲ್ಲಿ ಹಣದ ವ್ಯವಹಾರ ಬಹಳ ನಡೀತಾ ಇದೆ ಅಂತ ಯಡಿಯೂರಪ್ಪನವರೇ 3 ತಿಂಗಳ ಮುಂಚೆ ಸ್ಟೇಟ್ಮೆಂಟ್ ಮಾಡ್ತಾರೆ ಈ ಸರ್ಕಾರದಲ್ಲಿ. ಹಾಗಾಗಿ ಶಕ್ತಿ ಕೇಂದ್ರಕ್ಕೆ ಹೋಗ್ತಿತ್ತೋ ಅಥವಾ ಹೈಕೋರ್ಟ್ಗೆ ಹೋಗ್ತಿತ್ತೋ ಎಲ್ಲೂ ಹೋಗ್ತಿತ್ತೋ ನಮಗೆ ಗೊತ್ತಿಲ್ಲ. ನಾವು ಈ ರಾಜ್ಯದ ಜವಾಬ್ದಾರಿ ನಾಯಕನಾಗಿ, ಜವಾಬ್ದಾರಿಯ ಇದನ್ನಾಗಿ ಸರ್ಕಾರಕ್ಕೆ ಮತ್ತೆ ಇವರಿಗೆ ಮಾಹಿತಿ ಕೊಟ್ಟಿದ್ದೀವಿ. ತನಿಖೆ ಮಾಡಿ ಏನ್ ಮಾಡ್ಬೇಕೋ ಮಾಡಿ. ನಿಮಗೆ ಅಕಸ್ಮಾತ್ ತನಿಖೆ ಮಾಡಿ ಅದನ್ನ ಸರಿ ಮಾಡಕ್ಕಾಗ ಸಾರು ಮಾದೇ ಪ್ರಕಾಶ್ ಸರ್, ನೀವು ಪದೇ ಪದೇ ಹೇಳ್ತಾ ಇದ್ರು ಒಬ್ಬ ಸಾಮಾನ್ಯ ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ, ತಾಲೂಕು ಪಂಚಾಯತಿ ಅಧ್ಯಕ್ಷ ಅಲ್ಲ, ಒಬ್ಬ ಜವಾಬ್ದಾರಿ ಇರುವಂತಹ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಒಂದು ಪಕ್ಷದ ರಾಜ್ಯಾಧ್ಯಕ್ಷರು ಇನ್ನೊಬ್ಬ ರಾಜ್ಯಾಧ್ಯಕ್ಷರ ಬಗ್ಗೆ, ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಅವ್ರಿಗೆ ಮಾಹಿತಿ ಗೊತ್ತಿದೆ ಅಂತ ಹೇಳುವಾಗ ಯಾವುದೇ ಆಧಾರಗಳಿಲ್ಲದೆ ಯಾರೋ ಒಬ್ರು ಕೊಟ್ಟಂತಹ ಮಾಹಿತಿ
ಮಾಹಿತಿಯನ್ನ ನಂಬಿಕೊಂಡು ನೀವು ಅವರಿಗೆ ಗೊತ್ತು ಅಂತ ಹೇಳೋದ್ರ ಮೂಲಕ ಯಾವ ರೀತಿಯಾದಂತಹ ಭಾವನೆಯನ್ನ ಜನರಲ್ಲಿ ಮೂಡಿಸೋ ಪ್ರಯತ್ನ ಮಾಡ್ತಾ ಏನ್ ಅನ್ಕೊಳ್ತಾರೆ ಸಾಮಾನ್ಯ ಜನ? ಈಗ ಇಲ್ಲಿ ಮುಂದೆ ಲೋಟ ಇದೆ ಸರ್, ಕಾಫಿ ಇರುತ್ತೆ ಅದ್ರಲ್ಲಿ. ಕಾಫಿ ಯಾರು ಕುಡ್ದಾರೋ ನನಗ್ ಗೊತ್ತಿಲ್ಲ, ಮೋಸ್ಟ್ಲಿ ಮಹಾದೇವ್ ಪ್ರಕಾಶ್ ಸರ್ ಗೊತ್ತು, ಅವ್ರನ್ನ ಕೇಳಿ ಅಂದ್ರೆ ನೀವು ನೋಡಿರ್ಬೇಕಲ್ವಾ, ಇಲ್ಲ ನೀವೇ ಕುಡ್ದಿರ್ಬೇಕಲ್ವಾ? ಇಂತಹ ಒಂದು ಭಾವನೆನ ಕ್ರಿಯೇಟ್ ಮಾಡಿ ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ಮೇಲೆ ಸರ್ಕಾರ ಎಷ್ಟು ಸೀರಿಯಸ್ ಆಗಿ ತನಿಖೆ ಮಾಡ್ತಾ ಇದೆ ನೋಡಿ. ಮತ್ತೆ ಅದ್ರಲ್ಲಿ ಇನ್ನೊಂದು ಮಾಹಿತಿ ಇದೆ, ಕಂಟಿನ್ಯೂ ಮಾಡಿ, ಆಮೇಲೆ ಒಂದೇ ಒಂದು ಕಂಪ್ಲೀಟ್ ಮಾಡ್ಬಿಡ್ತೀನಿ ನಾನು. ಸಿಕ್ಕಿದಂತ ಸಿದ್ಧಾರ್ಥ ಗೊತ್ತಾದ್ಮೇಲೆ ಆ ಹಣ ಯಾರಿಗೆ ಸಂಬಂಧಪಟ್ಟಿತ್ತು ಅಂತ ಗೊತ್ತಾಗುತ್ತೆ ಆಟೋಮೆಟಿಕ್. ನಾವು ಹೇಳ್ತಾ ಇಲ್ಲ ಅದನ್ನ ತನಿಖೆ ಮಾಡಿ, ಎಲ್ಲಿಗೆ ಹೋಯ್ತು ಅಂತ ತನಿಖೆ ಮಾಡಿ. ಯಾರ್ದು ಈ ಕ್ಷಣದವರೆಗೂ ಐ ಪಾಯಿಂಟ್ ಅವ್ರು ಕೂಡ ನಂದಲ್ಲ ಅಂತ ಹೇಳಿದ್ದಾರೆ. ಗಂಗಾಧರ ಮೂರ್ತಿ, ನೀವು ಹೇಳೋದಕ್ಕೆ ನಾನು ಈಲ್ಡ್ ಆಗಿದ್ದೆ. ಗಂಗಾಧರ ಮೂರ್ತಿ ಅವರ ಮಾತನ್ನು ನಾನು ಎಂಡಾರ್ಸ್ ಮಾಡ್ತೀನಿ. ನೀವು ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಜನರಲ್ಲಿ ಒಂದು ತಪ್ಪು ಅಭಿಪ್ರಾಯ ರೂಪಿಸುವಂತ ಒಂದು ಹೇಳಿಕೆ ಅಲ್ವಾ ಇರಬಹುದಾ ಅಂತ. 150 ಕೋಟಿ ರೂಪಾಯಿ ಹಗರಣ ಕುಮಾರಸ್ವಾಮಿ ಅವರ ಮೇಲೆ ಬಂತು, ಗಡಿ ಹಗರಣ. ಅದು ಒಂದು ರೀತಿ ಹಿಟ್ ಅಂಡ್ ರನ್ ಕೇಸ್. ಅದನ್ನು ಯಾರು ಮಾಡಿಸಿದ್ರು ಯಾರು ಬಿಟ್ಟರು ಅದು ಕುಮಾರಸ್ವಾಮಿ ಅವ್ರಿಗೆ ಗೊತ್ತು, ಬಿಜೆಪಿನಲ್ಲಿ ಇದ್ದವರು. ಜನಾರ್ದನ್ ರೆಡ್ಡಿಗೆ ಯಾರು ಪ್ರಚೋದನೆಯನ್ನು ಕೊಟ್ಟರು ಏನು ಎತ್ತ ಎಲ್ಲ ಜನಾರ್ದನ್ ರೆಡ್ಡಿ ಅವರು ಕುಮಾರಸ್ವಾಮಿ ಅವರ ಪದತಳಕ್ಕೆ ಬಿದ್ದು ಇರಿಟೇಷನ್ ಕೊಟ್ಟಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ವಾಟ್ ಎವರ್ ಇಟ್ ಮೇ ಬಿ, ನನಗೇನು ಅನಿಸುತ್ತೆ ಅಂತಂದರೆ ಈ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರು ಗಂಗಾಧರ ಮೂರ್ತಿ ಹೇಳಿದ್ರು, ಅನೇಕ ಪ್ರಕರಣಗಳಲ್ಲಿ ಕುಮಾರಸ್ವಾಮಿ ಅವರು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು ಅಂತ. ಎಸ್, ಇಟ್ ಈಸ್ ಗ್ರೇಟ್ ಸರ್. ತುಂಬಾ ಶಾರ್ಟ್ ಆಗಿ ರಾಧಾ ಅವರೇ, ನನಗೆ ನಮ್ಮ ಗಂಗಾಧರ ಮೂರ್ತಿ ಅವರು ಹೇಳಿದ ಮಾತನ್ನು ನಾನು ಒಪ್ಕೊಳ್ತೀನಿ. ಕುಮಾರಸ್ವಾಮಿ ಅವರು ಅನೇಕ ಸಂದರ್ಭದಲ್ಲಿ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅದು ತಾರ್ಕಿಕ ಅಂತ್ಯನೂ ಕಂಡಿದೆ. ಈಗ ಹುಬ್ಲೆಟ್ವಾದ್ದು ತಾರ್ಕಿಕ ಅಂತ್ಯ ಕಂಡಿದೆ. ಅದ್ರ ಸತ್ಯ ಏನು ಅಂತ ಗೊತ್ತಾಗಿಲ್ಲ ಅಷ್ಟೇನೆ. ವಿಧಾನಸೌಧಕ್ಕೆ ಹೋಗಿ ಸೇರ್ಕತ್ತು ಮುಖ್ಯಮಂತ್ರಿಗಳು, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂದ್ರು ಓಕೆ. ಆದ್ರೆ ಯಾರು ಹುಬ್ಲೆಟ್ ವಾಚ್ ತಂದು ಕೊಟ್ಟರು, ಅದ್ರ ಏನೇನೋ ಕಥೆಗಳಿದಾವೆ, ದೊಡ್ಡ ಕಥೆ, ಅದು ಯಾವುದು ಆಚೆ ಬರಲಿಲ್ಲ. ಬಟ್ ಇದೆಯಲ್ಲ, ಇದರಲ್ಲಿ ಕುಮಾರಸ್ವಾಮಿ ಅವರು ತುಂಬಾ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಅಂದ್ರೆ, ಕುಮಾರ ಕೃಪದ ಒಂದು ಬಿಲ್ಡಿಂಗ್ ನಿಂದ ಹಣ ಹೋಗಿದೆ ಅಂತ ಹೇಳಿದ್ರು. ಹೇಳಿದ್ದಾರೆ ಕುಮಾರ ಕೃಪದಲ್ಲಿ ಯಡಿಯೂರಪ್ಪನವರ ಮಕ್ಕಳ ಆಫೀಸ್ ಇದೆ ಅಂದ್ರೆ ಆ ಮಾತನ್ನು he must have all the documents. whatever it may be sir, ನೀವೇ ಹೇಳಿದ್ದು ಜನಾರ್ದನ್ ರೆಡ್ಡಿ ಅವರು ಅಲ್ಲ, ಕುಮಾರಸ್ವಾಮಿ ಅವ್ರ ಮೇಲೆ ಅಲಿಗೇಷನ್ ಮಾಡಿದ್ದು. ಅವ್ರು ಹೋಗಿ ಹಂಗೆ ಬಿದ್ಬಿಟ್ಟು ಯಾರ ಹೆಸರು ಹೇಳ್ಬಿಟ್ರು, ಹಂಗಾಗಿ ಕುಮಾರಸ್ವಾಮಿ ಅವ್ರು ಈ ಬಾಂಬ್ ಸಿಡಿಸ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ, ನಾನು ಹಂಗ ಅರ್ಥ ಮಾಡ್ಕೊಂಡಿದ್ದೀನಿ. ಯಡಿಯೂರಪ್ಪ ತಪ್ಪು ಮಾಡಿದ್ರೆ ಲೆಟ್ ಹಿಮ್ ಫೇಸ್ ದಿ ಕಾನ್ಸಿಕ್ವೆನ್ಸ್. ಒಬ್ಬ ಮಾಜಿ ಮುಖ್ಯಮಂತ್ರಿ ಮೇಲೆ, ರಾಜ್ಯದ ಒಬ್ಬ ಅಧ್ಯಕ್ಷರ ಮೇಲೆ ಸುಮ್ಮನೆ ಈ ತರ ಅಪಾದನೆ ಮಾಡೋದು ತಪ್ಪಾಗುತ್ತೆ. ದಾಖಲೆಗಳು ಇಟ್ಕೊಂಡು ಫಸ್ಟ್ ಪ್ರತಾಪ ಮಾಡಬೇಕು. ಸುಮ್ಮನೆ ಮಾತಾಡೋದು ನಾನು ಖಂಡನೆ ಮಾಡ್ತೀನಿ. ಇದು ಆಗ್ಬಾರ್ದು. ಆಪಾದನೆ ಮಾಡಿರೋರು ಕೂಡ ಒಬ್ಬ ರಾಜ್ಯಾಧ್ಯಕ್ಷರು, ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು. ಇವತ್ತು ಅದನ್ನ ಗಂಭೀರವಾಗಿ ತಗೊಳಿದ್ರು ಬಿಜೆಪಿಯವರು. ಇವರು ಬಾಲಿಶವಾಗಿ ಮಾತಾಡ್ತಾ ಇದಾರೆ. ಇವ್ರು ವಕ್ತಾರರು. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಈಗ ಯಾಕೆ ಅಂತ ಹೇಳಿದ್ರೆ, ಇವ್ರು ವಕ್ತಾರರು, ಇವ್ರ ಮುಖಂಡರುಗಳು ಪ್ರತಿಕ್ರಿಯೆ ಕೊಡುವಾಗ ನಾವು ಇವರು ಜಾಗೋರ್ ಪಿಕ್ಚರ್ ತೆಗೆದ್ರು ಕೇಳಿದ್ರ, ಫಾರಿನಲ್ಲಿ ಹೋಗಿ ತೆಗೆದ್ರು ನಾವು ಕೇಳಿದ್ವಾ ಅಂದ್ರೆ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋ ಉದ್ದೇಶ ಇಲ್ಲಿ ಇವರು ತೋರಿಸ್ತಾ ಇರೋದು ತಪ್ಪದು. ಈಗ ಅವರು ಕೂಡ ಒಬ್ಬ ಜವಾಬ್ದಾರಿ ಮನುಷ್ಯ ಹೇಳಿರೋದ್ರಿಂದ ಅದರಿಂದ ಅದ್ರ ಜೊತೆಗೆ ಏನ್ ಹೇಳ್ತಾರೆ, ಇವ್ರು ಫಾರಿನಲ್ಲಿ ಹೋಗಿ ಪಿಕ್ಚರ್ ತೆಗಿತಾರೆ ನಾವು ಕೇಳ್ತೀವ, ಇವರು ಅವ್ರ ವೈಯಕ್ತಿಕ ವಿಚಾರಗಳನ್ನ ಹೇಳುವಾಗ ಇಲ್ಲೆಲ್ಲ ಸಂಶಯ ಬರ್ತಾ ಇದೆ. ಆಮೇಲೆ ಒಂದು ಮಾತು, ಇವತ್ತು ಬಿಜೆಪಿ ಅವರು ಪ್ರತಿ ಒಂದಕ್ಕೂ ಕೆಮ್ಮಿದಕ್ಕೆ, ಸೀನಿದಕ್ಕೆ ಎಲ್ಲ ಸಿಬಿಐ ಕೇಳ್ತಾರೆ. ಯಾಕೆ ಇದನ್ನ ಸಿಬಿಐ ಕೇಳ್ತಲ್ಲ? ಇದನ್ನ ಸಿಬಿಐ ಕೇಳ್ಬೋದಲ್ಲ? ಇದ್ರೆಲ್ಲ ಗೊತ್ತಾಗತ್ತೆ. ಸಿಬಿಐ ಕೇಳಂತ ಏನಿದೆ,
ಸಿಬಿಐ ಯಾಕೆ ಕೊಡ್ಬೇಕು? ಯಾವ ಸಿಬಿಐ ಇದ್ದಾರೆ? ದಾಖಲೆ ಇಲ್ಲ, ಏನಿಲ್ಲ. ಸುಮ್ಮನೆ ಕಟ್ಟುಕತೆಗೆಲ್ಲ ಸಿಬಿಐ ಯಾರ ದಂಡ್ರು ಇದರ ಹಿಂದೆ ಏನೋ ಒಂದಿದೆ. ಏನದು? ಏನೋ ಹುಲಿ ಬಂತು ಹುಲಿ ಕತೆ ಇದೆ. ಇಲ್ಲ ಮೇಡಮ್, ಅನ್ನೋ ಕಾರಣಕ್ಕೆ ಹೇಳಿದರೆ ತನಿಖೆ ನಡೀತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಹಳ ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿರೋದು ಏನು ಅಂದ್ರೆ, ಯಡಿಯೂರಪ್ಪನವರ ವಿರೋಧಿಗಳಾದ ತನಿಖೆ ನಡೆಯೋವರೆಗೂ ಕೂಡ ಯಾರ ಮೇಲೂ ಅಲಿಗೇಷನ್ ಮಾಡಬೇಡಿ. ಅಲ್ಲ, ನಿಮ್ಮ ಹೆಬ್ಬಾಳ ಪ್ರದೇಶದಲ್ಲಿ ಒಬ್ಬ ಕಾರ್ಪೊರೇಟರ್ 10 ಕೋಟಿ ಬದ್ದು 20 ಕೋಟಿ ಮಾಡ್ತಾನೆ. ಡೋಂಟ್ ರೈಸ್ ಕ್ವಶನ್, ಬಿಕಾಸ್ ನಾನು ಅದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಸಂಘ ಕಟ್ತೀನಿ, ಇದು ಬೇಕೇ ಬೇಕು ಅಂತ. ವಿಲ್ ಯು ಅಕ್ಸೆಪ್ಟ್ ಇಟ್? Is it not loot of public money? ದೂರದ ಸ್ವೀಡನ್ ದೇಶದಿಂದ ಪೋಷಕರನ್ನ ಹುಡುಕಲು ಬಂದ ಮಗಳಿಗೆ ತಂದೆ ಮತ್ತು ಸೋದರ ಸಿಕ್ಕಿದ್ದಾರೆ.